ಓಕೆ. ಸೊ ನಿನ್ನೆ ಕ್ಲಾಸಲ್ಲಿ ನಾನು ಕಂಪನಿ ಅಂಡ್ ಕಂಪನಿ ಕೋಡ್ ಬಗ್ಗೆ ಹೇಳಿದೆ ಅಂಡ್ ಮೋರೋವರ್ TR ಬಗ್ಗೆ ಕೂಡ ಹೇಳಿದೆ. ಸೊ ದಿಸ್ ಇಸ್ ವಾಟ್ ದ TR ಇಸ್. ಓಕೆ. ಸೊ ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ನಿಮಗೆ ಕಂಪನಿ ಕೋಡ್ ಆಯಿತು. ಅದೇ ಥರ ನಿಮಗೆ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಇದೆ. ಸೊ ಅದ್ರಲ್ಲಿ ನಮಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅದನ್ನ ನಾವು ಆಸ್ ಪರ್ ದ ರಿಕ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೋಬಹುದು. ಲೆಟ್ ಮಿ ಲಾಗ್ ಇನ್ ಟು ದ SAP ಸಿಸ್ಟಮ್. ಓಕೆ. ಸೊ ಗೋ ಟು SIMG ಆರ್ SPR ಯಾವ್ದಾದ್ರು ಹಾಕೊಂಡು. ಸೊ SIMG ಹೋದ ತಕ್ಷಣ ನಾವು ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಲ್ಲಿ ನಿನ್ನೆ ಡೆಫಿನೇಷನ್ ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರ್ ಅಲ್ಲಿ ಡಿಫೈನ್ ಕಂಪನಿ ಅಂಡ್ ಕಂಪನಿ ಕೋಡ್ ಮೇಂಟೈನ್ ಮಾಡಿದ್ವಿ. ಸೊ ಅದೇ ತರ ನಿಮಗೆ ಮಲ್ಟಿಪಲ್ ಆರ್ಕಿಟೆಕ್ಚರ್ ಎಲಿಮೆಂಟ್ಸ್ ಇದಾವೆ. ಓಕೆ. ಕಂಪನಿ ಇರ್ಬೋದು, ಕಂಪನಿ ಕೋಡ್ ಇರ್ಬೋದು, ಬಿಸ್ನೆಸ್ ಏರಿಯಾ, ಫಂಕ್ಷನಲ್ ಏರಿಯಾ, ಫಂಡ್ ಮ್ಯಾನೇಜ್ಮೆಂಟ್ ಏರಿಯಾ, ಸೆಗ್ಮೆಂಟ್, ಪ್ರಾಫಿಟ್ ಸೆಂಟರ್. ಸೊ ಈ ತರ ಮಲ್ಟಿಪಲ್ ಇದೆ. ಸೊ ಇದರಲ್ಲಿ ನಿಮಗೆ ಮೈನ್ ರಿಕ್ವೈರ್ಮೆಂಟ್ ನಮ್ಗೆ ಏನೇನು ಬೇಕೋ ಅದು ಮಾತ್ರ ಕ್ರಿಯೇಟ್ ಮಾಡ್ತಾ ಹೋಗೋಣ. ಸೊ ಎಲ್ಲದು ಕ್ರಿಯೇಷನ್ಸ್ ಎಲ್ಲ ಸೇಮೇ ಇರುತ್ತೆ. ಸೊ ಏನು ಚೇಂಜಸ್ ಇರೋದಿಲ್ಲ. ಸೊ ನಾವು ಕಾಮನ್ ಆಗಿ ಏನು ಯೂಸ್ ಮಾಡ್ತೀವಿ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಆಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಏರಿಯಾ ಅನ್ಕೊಳ್ಳಿ. ಇವಾಗ ಡಿಫೈನ್ ಕಂಪನಿ ಕೋಡ್ ಆಗಿದೆ. ಓಕೆ, ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅಂತ ಇಟ್ಕೊಳ್ಳಿ. ಇವಾಗ ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾ? ಸೊ ಇವಾಗ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಸೊ ಇನ್ ಬಿಟ್ವೀನ್ ದ ಕಸ್ಟಮರ್ಸ್. ಓಕೆ. ಪರ್ಟಿಕ್ಯುಲರ್ ಆಗಿ ಆ ಕಸ್ಟಮರ್ಸ್ಗೆ ಏನು ಲಿಮಿಟ್ ಸೆಟ್ ಮಾಡಬೇಕು ವಿಚ್ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅಂಡರ್ ಅಲ್ಲಿ. ಸೊ ಅದಕ್ಕೋಸ್ಕರ ಈ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾನ ಯೂಸ್ ಮಾಡ್ತೀವಿ. ಸೊ ಇದನ್ನ SD ಟೀಮ್ ಅವರು ಸೊ ಇದಕ್ಕೆ ಅಮೌಂಟ್ ಲಿಮಿಟ್ ಸೆಟಪ್ ಎಲ್ಲ ಮಾಡ್ಕೊಂತಾರೆ ಅಂಡ್ ಎಂಡ್ ಯೂಸರ್ಸ್ ಮಾಡ್ತಾರೆ ಸೆಟಪ್. ಓಕೆ. ಬಟ್ ಸ್ಟಿಲ್ ನಿಮಗೆ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಏನಾದ್ರು ಮೇಂಟೈನ್ ಮಾಡಬೇಕು ಅಂದ್ರೆ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್ ಅಂಡ್ ಮೇಂಟೈನ್ ದ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಸೊ ನಿಮ್ದು ಕಂಪನಿ ಕೋಡ್ ಯಾವುದು? SOEL ಅಲ್ವಾ? ಸೋನಿ ಎಲೆಕ್ಟ್ರಾನಿಕ್ಸ್, ರೈಟ್? ಸೊ ಅದನ್ನೇ ಮೇಂಟೈನ್ ಮಾಡೋಣ. ಓಕೆ. ಸೊ ಕರೆನ್ಸಿ ಏನಾರ್. ಓಕೆ. ಸೊ ಇಷ್ಟಾಗಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ SD ಕಡೆಯಿಂದ ಆಗೋದು. ಓಕೆ. ಸೊ ಫಿಸಿಕಲ್ ಇಯರ್ ವೇರಿಯಂಟ್ ಆಗಬೇಕು. ಫಿಸಿಕಲ್ ಇಯರ್ ವೇರಿಯಂಟ್ V3. ಸೊ ಇದು ಫಿಸಿಕಲ್ ಇಯರ್ ವೇರಿಯಂಟ್ V3 ಏನಕ್ಕೆ ಅಸೈನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ನಾನು ಹೇಳ್ತೀನಿ. ಓಕೆ. ಸೊ ಟೈಮ್ ಬೀಯಿಂಗ್ ನಾನು ಅಸೈನ್ ಮಾಡ್ತಾ ಇದ್ದೀನಿ. ಸೊ ಇಫ್ ನಾಟ್ ಯು ಕ್ಯಾನ್ ಲೀವ್ ಇಟ್. ಇದು ಮ್ಯಾಂಡೇಟರಿ ಅಲ್ಲ. ಓಕೆ. ಸೊ ಯು ಕ್ಯಾನ್ ಲೀವ್ ಇಟ್ ಅಂಡ್ ಜಸ್ಟ್ ಸೇವ್. ಅರೆ ಒನ್ ಸೆಕೆಂಡ್. ಕ್ಲೋಸ್ಡ್. ಸೊ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ. ಕೇಳಿಸ್ತಾ ಇದೆ ಸರ್. Okay, lost my network. So, okay. So, no worries. 1 second. Very sucks. SAP. Okay, so continue. Right. So, ಇವಾಗ SIMG. ಸೊ SIMG ನಿಮಗೆ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂಡರ್ ಅಲ್ಲಿ ಡೆಫಿನೇಷನ್, ಫೈನಾನ್ಷಿಯಲ್ ಅಕೌಂಟಿಂಗ್, ಇಲ್ಲಿ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಡಿಫೈನ್ ಮಾಡ್ತಾ ಇದ್ವಿ, ರೈಟ್? ಸೊ ಅಷ್ಟೊತ್ತಿಗೆ ನೆಟ್ವರ್ಕ್ ಹೋಯ್ತು. ಸೊ ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. ಓಕೆ. ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು ನಿಮಗೆ ಕ್ರೆಡಿಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಯೂಸ್ ಮಾಡ್ತೀವಿ ಕಸ್ಟಮರ್ದು. ಓಕೆ. ಸೊ ಎಷ್ಟು ಲಿಮಿಟ್ನ ಸೆಟ್ ಮಾಡಬೇಕು ಕಸ್ಟಮರ್ಗೆ ಅನ್ನೋ ಬೇಸ್ ಮೇಲೆ ಸೇವ್ ಇಟ್. ಅಂಡ್ ಸೊ ನಮ್ದು TR ಯಾವ್ದು ನೋಡ್ಕೋಬೇಕು. ಸೊ TR ಇಸ್ STR 7. ಸೊ ದಿಸ್ TR ಅಂಡ್ ಓಕೆ. ಸೊ ಇವಾಗ ಸೇವ್ ಆಯ್ತು. ಓಕೆ. ಸೊ ಡಿಸ್ಕ್ರಿಪ್ಷನ್ ಇಲ್ಲಿ ನಿಮಗೆ ಅಲೋ ಮಾಡೋದಿಲ್ಲ. ಸೊ ನೀವು ಬ್ಯಾಕ್ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಅಪ್ಡೇಟ್ ಮಾಡಬೇಕು. ಸೊ ಇಲ್ಲಿ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಬೇಕು. ಓಕೆ. ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಇಸ್ SOEL. ಓಕೆ. ಕಂಪನಿ
ಸೊ ಇವಾಗ ನಾವು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾನ ಕ್ರಿಯೇಟ್ ಮಾಡೋದು. ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಓಕೆ. ಸೊ ಅದು ಕೂಡ SOEL ನ ಕ್ರಿಯೇಟ್ ಮಾಡಿದ್ವಿ. ಸೊ ಇವಾಗ ಅಸೈನ್ ಮಾಡಬೇಕು. ಸೊ ಕಂಪನಿ ಕೋಡ್ ಆಯಿತು. ಅದಾದ್ಮೇಲೆ ನಾವು ಅಸೈನ್ ಕಂಪನಿ ಕೋಡ್ ಟು ಕಂಪನಿ. ಓಕೆ. ಸೊ ಇದಾಯಿತು ನಿನ್ನೆ. ಸೊ ನೆಕ್ಸ್ಟ್ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಆಯಿತು. ಸೊ ದೇ ಸೇಮ್ ವೇ ಅಸೈನ್ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಟು ಕಂಪನಿ. ಓಕೆ. ಸೊ ಇವಾಗ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಅಸೈನ್ ಮಾಡಬೇಕಲ್ವಾ, ವಿಲ್ ಗೋ ಬ್ಯಾಕ್. ಸೊ ಅಸೈನ್ಮೆಂಟಿಗೆ ಹೋಗ್ಬೇಕು. ಇಲ್ಲಿದೆ ನೋಡಿ ಅಸೈನ್ಮೆಂಟ್ ಅಂಡ್ ಆಗಲಿ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಅಸೈನ್ ಕಂಪನಿ ಕೋಡ್ ಟು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಸೊ ಇಲ್ಲಿ ಹೋಗ್ಬೇಕು. ಸಾರಿ, ನಾನು ಲಾಕ್ ಮಾಡಿದ್ನಲ್ಲ, ಸಾರಿ ಡಿಸ್ಪ್ಲೇ ಆಗ್ತಿಲ್ಲ. ಸೊ ಐ ಹ್ಯಾವ್ ಟು ಕ್ಲೋಸ್ ದಿಸ್. ಸೊ okay, so now execute. ಯಾರ್ದು ಐಡಿ ಇದು S4JD72? Okay, we'll remove that first. ಸೊ ಬೇರೆ ಯಾರು ಲಾಕ್ ಮಾಡಿದ್ರು, ಸೊ ಅದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಟ್ರೈ ಮಾಡ್ತೀನಿ. ಓಕೆ, ಕ್ಲಿಕ್ ಸೈನ್ ಕಂಪನಿ ಕೋಡ್ ಟು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಸೊ ಇವಾಗ ನಾವು ಕ್ರಿಯೇಟ್ ಮಾಡಿದ್ವಲ್ವಾ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ, ಕಂಪನಿ ಕೋಡ್ ಬಂದ್ಬಿಟ್ಟು SOEL. ಸೊ ಈ SOELಗೆ ಮತ್ತೆ ಇಲ್ಲಿ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ SOELನ ಅಸೈನ್ ಮಾಡೋದು. ಓಕೆ, ಸೇವ್. ಸೊ ಇವಾಗ TR ಕೇಳುತ್ತೆ. ಸೊ TR ಅಂಡರ್ಲಿ ಸೇವ್ ಮಾಡಬೇಕು. ಓಕೆ. ಸೊ ಇವಾಗ ಕ್ರಿಯೇಷನ್ ಆಯಿತು, ಅಸೈನ್ಮೆಂಟ್ ಆಯಿತು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾದು. ಸೇಮ್ ಅದೇ ಥರ ನಾವು ಏನೇನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ, ಸೊ ಅವನ್ನೆಲ್ಲ ನಾವು ಯಾವ್ಯಾವ್ದಕ್ಕೆ ಅಸೈನ್ಮೆಂಟ್ ರಿಕ್ವೈರ್ಮೆಂಟ್ ಇದೆ, ಸೊ ಅದನ್ನೆಲ್ಲ ಅಸೈನ್ ಮಾಡಬೇಕು. ಸೊ ಇವಾಗ ಬಿಸ್ನೆಸ್ ಏರಿಯಾ, ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಏರಿಯಾ ಹೆಂಗೆ ಗೊತ್ತಾ, ಸೊ ನಿಮಗೆ ಡಿಫ್ರೆಂಟ್ ಬಿಸ್ನೆಸ್ ಏರಿಯಾಸ್ ಇರುತ್ತೆ ಒಂದು ಕಂಪನಿ ಅಂದಮೇಲೆ. ಓಕೆ. ಸೊ ಅದರ ಪ್ರಕಾರ ಅವ್ರು ಬಿಸ್ನೆಸ್ ಏರಿಯಾಸ್ನ ಡಿಫೈನ್ ಮಾಡ್ಕೊತ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮದು ಸೋನಿ ಎಲೆಕ್ಟ್ರಾನಿಕ್ಸ್ ಅಲ್ವಾ, ಸೋನಿ ಎಲೆಕ್ಟ್ರಿಕಲ್ಸ್ದು. ಸೊ ಬಿಸ್ನೆಸ್ ಏರಿಯಾ ಬಂದ್ಬಿಟ್ಟು 01 ಅಂತ ಇಟ್ಕೊಳ್ಳಿ. ಅಂತ ಇಲ್ವಾ? ಓಕೆ. ಸೊ ಒಂದೇ ಕ್ರಿಯೇಟ್ ಮಾಡ್ಬಿಡ್ತೀನಿ, SOEL ಅಂತ. ಓಕೆ. ಸೊ ನೀವು ಮಲ್ಟಿಪಲ್ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಲೈಕ್ 1 2 3 4 5 ಆ ಥರ. ಓಕೆ, ನಾನೊಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದೇನು ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಕನ್ಸಾಲಿಡೇಷನ್ ರಿಪೋರ್ಟ್ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡ್ತೀವಿ. ಸೊ ಬಿಸ್ನೆಸ್ ಏರಿಯಾ ಏನು ಕ್ರಿಯೇಟ್ ಮಾಡ್ತೀವಿ, ಸೊ ಬಿಸ್ನೆಸ್ ಏರಿಯಾ ವೈಸ್ ಕೂಡ ನೀವು ರಿಪೋರ್ಟ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಓಕೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಅದೇ ಥರ ನಮಗೆ ಕನ್ಸಾಲಿಡೇಷನ್ ಬಿಸ್ನೆಸ್ ಏರಿಯಾಸ್ ಕೂಡ ಬರುತ್ತೆ. ಸೊ ಅದು ಕೂಡ ಅಷ್ಟೇ ರಿಪೋರ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡೋದು. ಸೊ ಆ ಕನ್ಸಾಲಿಡೇಷನ್ ಏರಿಯಾಸ್ನು ಕೂಡ ನಾವು ಕಂಪನಿ ಕೋಡ್ಗೆ ಅಸೈನ್ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಫಂಕ್ಷನಲ್ ಏರಿಯಾಸ್ ಬಂದ್ಬಿಟ್ಟು ಆಸ್ ಫಾರ್ ದ ಫಂಕ್ಷನ್ಸ್, ಬಿಸ್ನೆಸ್ ಫಂಕ್ಷನ್ಸ್ ಏನಿರ್ತೀವಿ ಆ ಫಂಕ್ಷನ್ಸ್ ಬೇಸ್ಡ್ ಮೇಲೆ ನಾವು ಫಂಕ್ಷನಲ್ ಏರಿಯಾಸ್ನ ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸೊ ಇವಾಗ ನಮಗೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇದೆ ಇಟ್ಕೊಳ್ಳಿ, ಸೋನಿದು. ಓಕೆ, ಸೋನಿದು. ಸೊ ಪರ್ಚೇಸಿಂಗ್ ಟೀಮ್ ಅಂತ ಇಟ್ಕೊಳ್ಳೋಣ. ಓಕೆ, ಪರ್ಚೇಸಿಂಗ್ ಅಂತ ಇಟ್ಕೊಳ್ಳೋಣ. ಓಕೆ, ಸೇಮ್ ಇದೇ ಥರ ಸೇಲ್ಸ್ ಅಂದ್ಕೊಳ್ಳೋಣ. ಸೇಲ್ಸ್ ಟೀಮ್ ಇರುತ್ತಲ್ವಾ, ಸೇಲ್ಸ್. ಓಕೆ.
ಸೊ ನೆಕ್ಸ್ಟ್ ಅದೇ ಥರ ನಿಮಗೆ ಡಿಫ್ರೆಂಟ್ ಫಂಕ್ಷನ್ಸ್ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಓಕೆ. ನೆಕ್ಸ್ಟ್ ಸೋನಿದು ಮಾರ್ಕೆಟಿಂಗ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸಾರಿ, ಕಾಮನ್ ಆಗತ್ತೆ. ಪ್ರಿಡಿಫೈನ್ಡ್ SO, SL, SO, ADL. ನಿಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ, ಏನು ಹೇಳಿದ್ರಿ? ಎಷ್ಟು ವೆಂಕಟೇಶ್ ಹೇಳಿ. ಅದು SO, AD, SO, AL ಅಂತ ನಾವೇ ಜನರಲ್ ಆಗಿ ಮಾಡಿರೋದು ಅಥವಾ ಪರ್ಟಿಕ್ಯುಲರ್ ಕೋಡ್ ಅದು? ನೋ, ಇದು ಪರ್ಟಿಕ್ಯುಲರ್ ಕೋಡ್ ಅಲ್ವಾ. ನಾ ಕಂಪನಿ ಕೋಡ್ SYEL ಯೂಸ್ ಮಾಡಿದ್ದೀನಿ. ಸೊ ನಾ ಫಂಕ್ಷನಲ್ ಏರಿಯಾ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಕೋಡ್ ಯುನಿಕ್ ಕೋಡ್ ಯೂಸ್ ಮಾಡಬೇಕು. ಸೊ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ವೈಸ್ ಇವಾಗ ನಾನು ಸೋನಿ ಪರ್ಚೇಸ್ ಮಾಡ್ತಿರೋದ್ರಿಂದ ಸೊ ಪರ್ಚೇಸ್ಗೆ PU ತಗೊಂಡಿದ್ದೀನಿ. ಸೋನಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಫಂಕ್ಷನಲ್ ಏರಿಯಾಸ್ ಅಂತ ಮಾಡ್ತಾ ಇದ್ದೀನಿ. ಸೋನಿ ಸೇಲ್ಸ್ ಮಾಡ್ತಾ ಇದ್ದೀನಿ. ಸೋನಿ ಅದು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ, ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ನೀವೇನು ಬೇಕೋ ಅದು ಕೊಡ್ಬೋದು, ಯೂನಿಕ್ ಕೋಡ್ ಯಾವ್ದಾದ್ರು ಯಾವ್ದಾದ್ರು ಕೊಡ್ಬೋದು. ಸೊ ಪರ್ಟಿಕ್ಯುಲರ್ ಫಂಕ್ಷನಲ್ ಏರಿಯಾಗೆ ಒಂದು ಯುನಿಕ್ ಕೋಡ್ ಇರಬೇಕಷ್ಟೇ. ಓಕೆ, ಸೊ ಇವಾಗ ನಾನು ಫಂಕ್ಷನಲ್ ಏರಿಯಾಸ್ ಕೂಡ ಕ್ರಿಯೇಟ್ ಮಾಡಿದೆ. ಸೊ ನೆಕ್ಸ್ಟ್ ನಿಮಗೆ ಕನ್ಸಲ್ಟೇಷನ್ ಬಿಸ್ನೆಸ್ ಏರಿಯಾ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಸೊ ಬೇಕಂದ್ರೆ ಅಷ್ಟೇ ಮೇಂಟೈನ್ ಮಾಡ್ತಾ ಹೋಗ್ತೀವಿ ನಾವು ಅಷ್ಟೇ. ಇದು ಅಷ್ಟೇ ಫಂಡ್ ಮ್ಯಾನೇಜ್ಮೆಂಟ್ ಏರಿಯಾ ಬಂದ್ಬಿಟ್ಟು ನಿಮಗೆ ಸೊ ಅಪ್ಲಿಕೇಬಲ್ ಲೈಕ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಮಾಡ್ತಾ ಹೋಗ್ತೀವಿ. ಸೊ ಸೆಗ್ಮೆಂಟ್ ಬಂದ್ಬಿಟ್ಟು ನಿಮಗೆ ಸೊ ಜಿಯೋಗ್ರಫಿಕಲ್ ಸೆಗ್ಮೆಂಟ್, ಜಿಯೋಗ್ರಫಿಕಲ್ ರೀಜನ್ಸ್ ವೈಸ್ ನಾವು ಸೆಗ್ಮೆಂಟ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ಕೂಡ ನಿಮಗೆ ಬೇಕು ಅಂತಂದ್ರೆ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಮಾಡ್ಕೋಬಹುದು. ಜಿಯೋಗ್ರಫಿಕಲ್ ರೀಸನ್ ವೈಸ್ ಅಥವಾ ಯಾವುದೇ ರೀಸನ್ ವೈಸ್ ಕೂಡ ನೀವು ಸೆಗ್ಮೆಂಟ್ನ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಏನು ಮಾಡಿದ್ದಾರೆ ನೋಡಿ, ಇಲ್ಲಿ ಚೆನ್ನೈ, ಹೈದರಾಬಾದ್ ಅಂತ ಕೂಡ ಮಾಡ್ಕೊಂಡಿದ್ದಾರೆ ರೀಸನ್ ವೈಸ್. ಕೆಲವರು ಬಂದ್ಬಿಟ್ಟು ನಾರ್ತ್ ಸೌತ್ ಅಂತ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ನೀವು ಯಾವ ಥರ ಆಗುತ್ತೆ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ವೈಸ್ ಮೇಂಟೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸೋನಿ ಇದಲ್ವಾ, ಸೋನಿದು ನಾವು ಸೌತ್ ಇಂಡಿಯಾ ಅಂತ ಇಟ್ಕೋಣ. ಓಕೆ, ಸೋನಿ ಸೌತ್ ಇಂಡಿಯಾ. ಸೇಮ್ ಅದೇ ಥರ ಸೋನಿ ನಾರ್ತ್ ಇಂಡಿಯಾ. ಓಕೆ, ನಾರ್ತ್ ಇಂಡಿಯಾ. ಸೊ ಈ ಥರ ನೀವು ಡಿಫ್ರೆಂಟ್ ಸೆಗ್ಮೆಂಟ್ನ ಮಾಡ್ಕೋಬೋದು. ಸೊ ಬೇರೆ ರೀಸನ್ ಇದ್ರೆ ಸೋನಿದು ನಾರ್ತ್ ಈಸ್ಟ್ ಅಂತ ಇಟ್ಕೊ. ಸೊ ಈ ಥರ ಜಿಯೋಗ್ರಫಿಕಲ್ ರೀಸನ್ ವೈಸ್ ಕೂಡ ನಾವು ಏನು ಮಾಡ್ಬೋದು, ಸೆಗ್ಮೆಂಟ್ ಮಾಡ್ಕೋಬೋದು. ಸೊ ಇದು ಕೂಡ ರಿಪೋರ್ಟಿಂಗ್ ಪರ್ಪಸ್ಗೆ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು 3 ಕ್ರಿಯೇಟ್ ಮಾಡಿದೆ ಅಷ್ಟೇ. ಓಕೆನಾ, ಸೊ ಈ ಥರ ಕ್ರಿಯೇಷನ್ಸ್ನ ಮಾಡ್ಕೋಬೇಕು. ಸೊ ಇವಾಗ ಸೊ ನಾನೇನು ಮಾಡಿದೆ, ಬಿಸ್ನೆಸ್ ಏರಿಯಾ ಮಾಡಿದೆ ಅಲ್ವಾ. ಬಿಸ್ನೆಸ್ ಏರಿಯಾ ಮಾಡಿದೆ. ಸೊ ಏನೇನು ಕೊಟ್ಟೆ ನಾನು ಬಿಸ್ನೆಸ್ ಏರಿಯಾ ಒಂದು ಮಾತ್ರ ಕೊಟ್ಟಿದ್ದೀನಿ, SYEL ಕೊಟ್ಟಿದ್ದೀನಿ. ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿದೆ, ಸೊ ಡಿಫೈನ್ ಫಂಕ್ಷನಲ್ ಏರಿಯಾ. ಓಕೆ, ಫಂಕ್ಷನಲ್ ಏರಿಯಾಗೆ ಏನು ಮಾಡಿದೆ ನಾನು SO PU ಅಂತ ಕೊಟ್ಟಿದ್ದೀನಿ, SO SL ಅಂತ ಕೊಟ್ಟಿದ್ದೀನಿ, SO AD ಕೊಟ್ಟಿದ್ದೀನಿ ಆ್ಯಂಡ್ SO MT ಹಿಂಗೆ ಕೊಟ್ಟೆ. ಓಕೆ, ಸೊ ಡೈರೆಕ್ಟ್ಲಿ MT ಕೊಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಏನು ಮಾಡಿದೆ ನಾನು ಸೆಗ್ಮೆಂಟ್. ಸೊ ಡಿಫೈನ್ ಸೆಗ್ಮೆಂಟಲ್ಲಿ ಏನು ಕೊಟ್ಟಿದ್ದೀನಿ ನಾನು, ಸೊ ಇದನ್ನೇ ಕಾಪಿ ಮಾಡಿ ಓಕೆ, ಸೆಗ್ಮೆಂಟಲ್ಲಿ ಈ ಥರ ಡಿಫೈನ್ ಮಾಡಿದ್ದೀನಿ.
ಓಕೆನಾ. ಸೊ ಈ ತರ ನಾವು ಏನೇನು ಬೇಕು ನಮಗೆ ರಿಕ್ವೈರ್ಮೆಂಟ್ ಆಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್, ಸೊ ಆಸ್ ಪರ್ ದ ಬಿಸ್ನೆಸ್ ಆರ್ಕಿಟೆಕ್ಚರ್ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಫಿಟ್ ಸೆಂಟರ್ ನೆಕ್ಸ್ಟ್ ಮಾಡೋದು ಫ್ಯೂಚರ್ ಹೇಳ್ತೀನಿ ನಾನು ಪ್ರಾಫಿಟ್ ಸೆಂಟರ್ ಬಂದಾಗ. ಓಕೆ, ಸೊ ಈ ತರ ನೀವು ಕ್ರಿಯೇಟ್ ಮಾಡ್ತಾ ಓಕೆ. ಓಕೆ, ಸೊ ನೆಕ್ಸ್ಟ್, ಸೊ ಇದೇ ತರನೇ ನೀವು, ಸೊ ನಾವು ಇವಾಗ ಫೈನಾನ್ಷಿಯಲ್ ಅಕೌಂಟಿಗೆ ಏನು ಮಾಡಿದ್ವಲ್ವಾ, ಸೊ ಅದೇ ಥರ ನಿಮಗೆ ಕಂಟ್ರೋಲಿಂಗ್ ಅಲ್ಲೂ ನಿಮಗೆ ಕೆಲವೊಂದು ರಿಕ್ವೈರ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಅದು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್, ಒನ್ ಬೈ ಒನ್ ಮಾಡ್ತಾ ಹೋಗ್ತೀವಲ್ಲ, ಸೊ ಅವಾಗ ಹೇಳ್ತೀನಿ. ಓಕೆ, ಸೊ ಇವಾಗ ಮೇನ್ ನಾವು ಕ್ರಿಯೇಟ್ ಮಾಡಬೇಕಾಗಿರೋದು ಚಾರ್ಟ್ ಆಫ್ ಅಕೌಂಟ್ ಮಾಡಬೇಕು. ಚಾರ್ಟ್ ಆಫ್ ಅಕೌಂಟ್ ಮಾಡಬೇಕು, ಆಮೇಲೆ ಅಕೌಂಟಿಂಗ್ ಗ್ರೂಪ್, ಆಮೇಲೆ ಫೀಲ್ಡ್ ಸ್ಟೇಟಸ್, ವೇರಿಯಂಟ್ ಅಂಡ್ ಗ್ರೂಪ್. ಓಕೆ, ಸೊ ಇದನ್ನು ಕ್ರಿಯೇಟ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಏನು, ಫಿಸ್ಕಲ್ ಇಯರ್ ವೇರಿಯಂಟ್ ಮಾಡಬೇಕು. ಫಿಸ್ಕಲ್ ಇಯರ್ ವೇರಿಯಂಟ್, ಆಮೇಲೆ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಮಾಡಬೇಕು. ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್. ಓಕೆ, ಸೊ ಇವೆಲ್ಲ ಒನ್ ಬೈ ಒನ್ ಇವಾಗ ಡಿಸೈಡ್ ಮಾಡಿ. ಓಕೆನಾ. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಚಾರ್ಟ್ ಆಫ್ ಅಕೌಂಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇವಾಗ ಅಕೌಂಟ್ಸ್ದು ಒಂದು ಗ್ರೂಪ್, ಅಕೌಂಟ್ಸಿಂಗ್ದು ಒಂದು ಸೆಗ್ಮೆಂಟ್ ಇರುತ್ತೆ. ಇವಾಗ ಮಲ್ಟಿಪಲ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡ್ತೀವಿ, ಕರೆಕ್ಟ್. ಸೊ ಇವಾಗ ಕಂಪ್ಲೀಟ್ ಎಲ್ಲಾ ಜನರಲ್ ಲೆಡ್ಜರ್ ಅಕೌಂಟ್ಸ್ ಅನ್ನು ಸೊ ವಿ ಕ್ಯಾನ್ ಯೂಸ್ ಇನ್ ಒನ್ ಆರ್ ಮೋರ್ ಕಂಪನಿ ಕೋಡ್ಸ್. ನಮ್ಮ ಕಂಪನಿ ಕೋಡ್ಸ್, ಒಂದು ಕಂಪನಿ ಕೋಡ್ಗೆ ಅಥವಾ ಡಿಫರೆಂಟ್ ಕಂಪನಿ ಕೋಡ್ಸ್ಗೆ ಆ GL ಅಕೌಂಟ್ಸ್ ನ ಯೂಸ್ ಮಾಡ್ಬೋದು. ಸೊ ನೀವೇನಾದ್ರು ಡಿಫರೆಂಟ್ ಅಕೌಂಟ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ, ಸೊ ವಿ ನೀಡ್ ಟು ಕನ್ಸಿಡರ್ ಇಟ್ಸ್ ಅಂಡರ್ ಚಾರ್ಟ್ ಆಫ್ ಅಕೌಂಟ್ಸ್. ಚಾರ್ಟ್ ಆಫ್ ಅಕೌಂಟ್ಸ್ ಅಂಡರ್ ಇದ್ರೆ ಮಾತ್ರನೇ ಸೊ ನೀವು ಬೇರೆ ಕಂಪನಿ ಕೋಡ್ಗೂ ಕೂಡ ಯೂಸ್ ಮಾಡ್ಕೋ. ಇಫ್ ನಾಟ್, ಸೊ ಅದು ಆ ಚಾರ್ಟ್ ಆಫ್ ಅಕೌಂಟ್ ಅಲ್ಲಿ ಇಲ್ಲ ಅಂದ್ರೆ, ಸೊ ಪರ್ಟಿಕ್ಯುಲರ್ ಒಂದು ಕಂಪನಿ ಕೋಡ್ ಮಾತ್ರನೇ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಬಟ್ ನೀವು ಒಂದೇ ಕಂಪನಿ ಕೋಡ್ ಮಾಡಿ ಅಥವಾ ಮಲ್ಟಿಪಲ್ ಕಂಪನಿ ಕೋಡ್ ಮಾಡಿ, ಬಟ್ ಚಾರ್ಟ್ ಆಫ್ ಅಕೌಂಟ್ ಇಸ್ ಮ್ಯಾಂಡೇಟ್, ಸೊ ಕ್ರಿಯೇಟ್ ಮಾಡಲೇಬೇಕು. ಓಕೆ, ಇಟ್ಸ್ ದ ಲೀಸ್ಟ್ ಆಫ್ ಆಲ್ GL ಅಕೌಂಟ್, ದಟ್ಸ್ ಇಟ್. ಚಾರ್ಟ್ ಆಫ್ ಅಕೌಂಟ್ಸ್ ಅಂದ್ರೆ ಏನು ಅಂದ್ರೆ, ಸೊ ಚಾರ್ಟ್ ಆಫ್ ಅಕೌಂಟ್ ಇಸ್ ದ ಲೀಸ್ಟ್ ಆಫ್ ಆಲ್ ಜನರಲ್ ಲೆಡ್ಜರ್ ಅಕೌಂಟ್ಸ್. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಒನ್ ಆರ್ ಮೋರ್ ಕಂಪನಿ, ದಟ್ಸ್ ಇಟ್. ಓಕೆ, ಸೊ OB13 ಇಸ್ ಟಿ ಕೋಡ್. ಸೊ ನೋಡಿ, ನಾನು ಟಿ ಕೋಡ್ ಯಾವ್ಯಾವುದಕ್ಕೆ ಲೈಕ್ ನಾವು ರಿಪೀಟೆಡ್ಲಿ ರ್ಯಾಂಡಮ್ಲಿ ಯೂಸ್ ಮಾಡ್ತೀವಿ ಆ ಟಿ ಕೋಡ್ ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಯಾವುದಕ್ಕೂ ಟಿ ಕೋಡ್ ಲೈಕ್ ನಿಮಗೆ ಕೆಲವೊಂದಕ್ಕೆಲ್ಲ ಟಿ ಕೋಡ್ ಸಿಗುತ್ತೆ, ಕೆಲವೊಂದಕ್ಕೆಲ್ಲ ಟಿ ಕೋಡ್ ಇಲ್ಲ. ಸೊ ನಿಮಗೆಲ್ಲ ಟಿ ಕೋಡ್ಸ್ ಎಲ್ಲ ನಿಮ್ಗೆ ಈಸಿಯಾಗಿ ಗೂಗಲಲ್ಲಿ ಸಿಗುತ್ತೆ. ಅಂಡ್ ಮೋರ್ ಓವರ್ ಇವನ್ನೆಲ್ಲ ನಾವು ಕಂಟಿನ್ಯೂ ಆಗಿ ಲೈಕ್ ರಿಪೀಟೆಡ್ಲಿ ನಾವು ರ್ಯಾಂಡಮ್ ಆಗಿ ಯೂಸ್ ಮಾಡೋದಿಲ್ಲ. ಓಕೆ, ಸೊ ನಾವು ರ್ಯಾಂಡಮ್ಲಿ ಯೂಸ್ ಮಾಡೋಂಥದ್ದೆಲ್ಲ ನಾನು ಟಿ ಕೋಡ್ನ ಮೆನ್ಷನ್ ಮಾಡಿದ್ದೀನಿ. ಓಕೆನಾ. ಸೊ ಇವಾಗ ಚಾರ್ಟ್ ಆಫ್ ಅಕೌಂಟ್ಸ್. ಸೊ ಚಾರ್ಟ್ ಆಫ್ ಅಕೌಂಟ್ಸ್ನ ಡಿಫೈನ್ ಮಾಡಬೇಕು ಅಂದ್ರೆ OB13 ಅಲ್ಲಿ ಮಾಡಬೇಕು. ಸೊ ಇಲ್ಲ ನೀವು OB13 ಅಲ್ಲಿ ಮಾಡಿಲ್ಲ ಅಂದ್ರೆ ಕೂಡ ಪಾತಲ್ಲಿ ಮಾಡ್ಬೋದು. ಸೊ ಪಾತಲ್ಲಿ ಎಲ್ಲಿ ಮಾಡಬೇಕು? ಸೊ ಪಾತಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಹೋಗಬೇಕು. ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್, ಜನರಲ್ ಅಕೌಂಟಿಂಗ್, ಅಂಡರ್ ಜನರಲ್ ಮಾಸ್ಟರ್ ಡೇಟಾ. ಸೊ ಇಲ್ಲಿ ನಿಮಗೆ GL ಅಕೌಂಟ್. ಸೊ ಅಂಡರ್ GL ಅಕೌಂಟ್ ಪ್ರಿಪರೇಷನ್ಸ್, ಸೊ ಇಲ್ಲಿ ನಿಮಗೆ ಡಿಫೈನ್ ಅಕೌಂಟಿಂಗ್ ಗ್ರೂಪ್. ಓಕೆ, ಅಂಡ್ ಎಡಿಟ್ ಚಾರ್ಟ್ ಆಫ್ ಅಕೌಂಟ್ಸ್. ಫಸ್ಟ್ ನಾವು ಏನು ಮಾಡಬೇಕು, ಚಾರ್ಟ್ ಆಫ್ ಅಕೌಂಟ್ ಮಾಡಬೇಕು. ಸೊ ಎಡಿಟ್ ಚಾರ್ಟ್ ಆಫ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಎಂಟ್ರೀಸ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಚಾರ್ಟ್ ಆಫ್ ಅಕೌಂಟ್ಸ್ನ ಹಾಕಬೇಕು. ನಾವಿವಾಗ SOL ಅಂತ ನಾವು ಕ್ರಿಯೇಟ್ ಮಾಡೋಣ. ಓಕೆ, ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಫಾರ್ SOL. ಓಕೆ, ಸೊ ಹಾಕ್ಬೇಕು. ಲಾಂಗ್ ವೈ ಮೇಂಟೈನ್ ಮಾಡಿ. ಸೊ ಇಂಗ್ಲೀಷ್ ಅಲ್ವಾ. ದೆನ್ ಲೆಂತ್ ಆಫ್ GL ಅಕೌಂಟ್. ನಾವಿವಾಗ ಏನು GL ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ, ಸೊ ಅದರ ಲೆಂತ್ ಎಷ್ಟು ಇರಬೇಕು? 5 ಇರಬೇಕಾ, 6 ಇರಬೇಕಾ, 7 ಇರಬೇಕಾ, 8 ಇರಬೇಕಾ? ಸೊ ಎಷ್ಟು ಲೆಂತ್ ಇರಬೇಕು ಅಂತ ಇಲ್ಲಿ ಮೇಂಟೈನ್ ಮಾಡಬೇಕು. ಸೊ ಅದಾದ್ಮೇಲೆ ಸೇವ್ ಇಟ್ 100 TR. ಓಕೆ, ಸೊ ಇವಾಗ SOL. ಸೊ ನಾವು ಚಾರ್ಟ್ ಆಫ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಚಾರ್ಟ್ ಆಫ್ ಅಕೌಂಟ್ ಕ್ರಿಯೇಟ್ ಆದಮೇಲೆ ವಿಲ್ ಗೋ ಬ್ಯಾಕ್. ಇಲ್ಲಿ ಅಸೈನ್ ಕಂಪನಿ ಕೋಡ್ ಟು ಚಾರ್ಟ್ ಆಫ್ ಅಕೌಂಟ್. ಸೊ ಇಲ್ಲಿ ಅಸೈನ್ ಮಾಡಬೇಕು. ಸೊ ಕಂಪನಿ ಕೋಡ್ ಯಾವ್ದು? SOL. SOL is the company code and chart of account also the same, SOL. Okay, SOL. Save it.
ಓಕೆ. ಸೊ ಇವಾಗ ಚಾರ್ಟ್ ಆಫ್ ಅಕೌಂಟ್ನ ಅಸೈನ್ ಮಾಡಿದ್ವಿ. ಇದಾದ್ಮೇಲೆ ಡಿಫೈನ್ ಅಕೌಂಟಿಂಗ್ ಗ್ರೂಪ್. ಸೊ ಅಕೌಂಟಿಂಗ್ ಗ್ರೂಪ್ನ ಡಿಫೈನ್ ಮಾಡಬೇಕು. ಸೊ ಅಕೌಂಟಿಂಗ್ ಗ್ರೂಪ್ ಅಂದ್ರೆ ಏನು? ಸೊ ಅಕೌಂಟಿಂಗ್ ಗ್ರೂಪ್ನ ಏನಕ್ಕೆ ಡಿಫೈನ್ ಮಾಡ್ತೀವಿ? ಸೊ ಅಕೌಂಟಿಂಗ್ ಗ್ರೂಪ್ನ ಏನಕ್ಕೆ ಡಿಫೈನ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಡಿಫ್ರೆಂಟ್ ಅಕೌಂಟ್ಸ್ ಬರುತ್ತೆ ಜನರಲ್ ಲೆಜರ್ ವೈಸು. ಸೊ ಅದ್ರಲ್ಲಿ ಮೇನ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್ ಬರುತ್ತೆ, ಲಯಬಿಲಿಟೀಸ್ ಅಕೌಂಟ್ಸ್ ಬರುತ್ತೆ. ಆ್ಯಂಡ್ ನಿಮಗೆ P&L ಅಕೌಂಟ್ ಅಂತ ಅಷ್ಟೇ ನಿಮಗೆ ಪ್ರಾಫಿಟ್ ರಿಲೇಟೆಡ್ ಅಕೌಂಟ್ಸ್ ಬರುತ್ತೆ ಆ್ಯಂಡ್ ಲಾಸಸ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಅಕೌಂಟ್ಸ್ ಬರುತ್ತೆ. ಸೊ ಅವಕ್ಕೆಲ್ಲ ಸಪರೇಟ್ GL ಅಕೌಂಟ್ಸ್ ಇರುತ್ತೆ. ಅದ್ರ ಅಂಡರಲ್ಲಿ ಕೂಡ ನಮಗೆ ಕೆಲವೊಂದು ಸೆಗ್ರಿಗೇಷನ್ಸ್ ಮಾಡ್ಕೊತೀವಿ, ನಾವು ಸಬ್ಲೆಜರ್ ಗ್ರೂಪ್ಸ್ ಅಂತ ಮಾಡ್ಕೊತೀವಿ. ಸೊ ಯಾವ ಥರ? ಸೊ ಇವಾಗ ಅಸೆಟ್ಸ್ ಅಂತ ಬಂದಾಗ ಫಿಕ್ಸ್ಡ್ ಅಸೆಟ್ಸ್ ಮಾಡ್ಕೊತೀವಿ, ಓಕೆ, ಕರೆಂಟ್ ಅಸೆಟ್ ಮಾಡ್ಕೊತೀವಿ, ನಾನ್ ಕರೆಂಟ್ ಅಸೆಟ್ ಅಂತ ಮಾಡ್ಕೊತೀವಿ, ಆ್ಯಂಡ್ ಬ್ಯಾಂಕ್ ಅಕೌಂಟ್ಸ್ ಅಂತ ಮಾಡ್ಕೊತೀವಿ, ಕ್ಯಾಶ್ ಅಕೌಂಟ್ಸ್ ಅಂತ ಮಾಡ್ಕೊತೀವಿ, ಆ್ಯಂಡ್ ಕ್ರೆಡಿಟಾರ್ಸ್, ಡೆಬಿಟಾರ್ಸ್, ಈ ಥರ ನಾವು ಡೇಟಾಸ್ ಆ್ಯಂಡ್ ಕ್ರೆಡಿಟಾರ್ಸ್ ಕೂಡ ಅಕೌಂಟ್ ಮಾಡ್ಕೊತೀವಿ. ಸೊ ಲಯಬಿಲಿಟೀಸ್ ಅಂತ ಬಂದಾಗ ನಿಮಗೆ ಸೇಮ್ ಅದೇ ಥರನೇ ನಿಮಗೆ ಕರೆಂಟ್ ಲಯಬಿಲಿಟೀಸ್ ಇರ್ಬೋದು, ಲಯಬಿಲಿಟೀಸ್ ಇರ್ಬೋದು. ಸೊ ಆ್ಯಂಡ್ ಅಕೌಂಟ್ ಪೇಯಬಲ್ಸ್ ಅಂಡ್ ರಿಸೀವಬಲ್ಸ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಸೊ ಅದಿರ್ಬೋದು. ಅಥವಾ ನಿಮಗೆ ರಿಟರ್ನಿಂಗ್ಸ್ ಅಕೌಂಟ್ಸ್ ಇರ್ಬೋದು, ರಿಸರ್ವ್ಸ್ ಅಂಡ್ ಸಪ್ಲೈಸ್ ಬರುತ್ತೆ. ಸೊ ಇವೆಲ್ಲದಕ್ಕೂ ಸಪ್ರೇಟ್ GLs ಇರುತ್ತೆ, ರೈಟ್? ಸೊ ಅವೆಲ್ಲ GLಸ್ನಿಗೂ ಒಂದು ಗ್ರೂಪಿಂಗ್ಸ್ನ ಮಾಡಬೇಕು ನಾವು, ಓಕೆ. ಸೊ ಯಾವ ಅಂಡರಲ್ಲಿ ಏನು ಬರುತ್ತೆ ಮೇಯ್ನ್ ಆಗಿ, ಸೊ ಅದ್ರದ್ದು ಗ್ರೂಪಿಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಅಕೌಂಟಿಂಗ್ ಗ್ರೂಪ್ ಡಿಫೈನ್ ಮಾಡ್ತೀವಿ. ಸೊ ಅದಕ್ಕೆ ಟಿ ಕೋಡ್ ಬಂದ್ಬಿಟ್ಟು OBD4 ಇಸ್ ದ ಟಿ ಕೋಡ್. ಸಾರಿ, OBD4 ಇಸ್ ದ ಟಿ ಕೋಡ್. ಸೊ ಇಲ್ಲಿ ನಾವು ಇವಾಗ ಅಕೌಂಟಿಂಗ್ ಗ್ರೂಪ್ಸ್ ಮೇಂಟೈನ್ ಮಾಡ್ತಾ ಹೋಗ್ತೀವಿ, ಓಕೆ. ಸೊ ಐ ವಿಲ್ ಕಟ್ ದಿಸ್ ಅಂಡ್ ಐ ವಿಲ್ ಪೇಸ್ಟ್ ಇಟ್ ಹಿಯರ್. ಸೊ ಇವಾಗ ಅಕೌಂಟಿಂಗ್ ಗ್ರೂಪಲ್ಲಿ ಸೊ ನೋಡಿ, ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಯಾವುದು? SOEL ಇಸ್ ದ ಚಾರ್ಟ್ ಆಫ್, ಕರೆಕ್ಟ್. ಸೊ ಅಕೌಂಟಿಂಗ್ ಗ್ರೂಪಲ್ಲಿ ನಾವು ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಅಂತ ಇಟ್ಕೊಳ್ಳೋಣ, ಓಕೆ. ಸೊ ಬ್ಯಾಲೆನ್ಸ್ ಶೀಟ್ ಅಂತ ಅಕೌಂಟ್ ಬಂದಾಗ ಸೊ ಆಲ್ರೆಡಿ ಮೇಂಟೈನ್ ಮಾಡಿರ್ತೀವಿ ಅಕೌಂಟಿಂಗ್ ಗ್ರೂಪ್. ಸೊ ಎಸ್, ಸೊ ಅಸೆಟ್, ಸೊ ಅಸೆಟ್ಸ್. ಸೊ ಇದು GL ಅಕೌಂಟ್ ರೇಂಜ್. ನಾವು GL ಅಕೌಂಟು 6 ಕ್ಯಾರೆಕ್ಟರ್ ಮೇಂಟೈನ್ ಮಾಡಿದ್ವಲ್ಲ, ಸೊ ಅದ್ರದ್ದು ರೇಂಜ್, ಓಕೆ. ಸೊ ಆ ರೇಂಜ್ನ ಕೂಡ ನೀವು ಮೇಂಟೈನ್ ಮಾಡಬೇಕು. ಸೊ ಅದು ಹೇಳ್ತೀನಿ ನಾನು ಯಾವ ಥರ ಏನಕ್ಕೆ ಯಾವಾಗ ಮೇಂಟೈನ್ ಮಾಡ್ತೀವಿ ಅಂತ, ಓಕೆ. ಆ್ಯಂಡ್ ಲಯಬಿಲಿಟೀಸ್, ಸೊ SOEL. ನೆಕ್ಸ್ಟ್ ಸೊ ರೆವಿನ್ಯೂ, and SOEL expenses. ಸೊ ಇದೇ ಥರನೇ ಮಲ್ಟಿಪಲ್ ಏನೇನು ಸಬ್ಲೆಜರ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಎಲ್ಲದಕ್ಕೂ ಒಂದು ಗ್ರೂಪಿಂಗ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು, ಓಕೆ. ಸೊ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಆಯಿತು, ರೆವಿನ್ಯೂ ಆಯಿತು, ಲಯಬಿಲಿಟೀಸ್ ಆಯಿತು, ಆ್ಯಂಡ್ ಅಸೆಟ್ ಕೂಡ ಆಯಿತು, ಓಕೆ. ಸೊ ಇವಾಗ ಇದೇ ಥರ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್ ಕೂಡ ಬರುತ್ತೆ, ಕ್ಲಿಯರಿಂಗ್ ಅಕೌಂಟ್ಸ್ ಬರುತ್ತೆ. ಸೊ ಅವೆಲ್ಲದನ್ನು ಮಾಡ್ಕೊಳ್ಳಿ, ಓಕೆ. ಸೊ ಸೆಕೆಂಡರಿ ಕಾಸ್ಟ್. ನೆಕ್ಸ್ಟ್ ಸೊ ಬ್ಯಾಂಕ್ ಅಕೌಂಟ್. ಸೊ ನೆಕ್ಸ್ಟ್ ಕ್ಲಿಯರಿಂಗ್ ಅಕೌಂಟ್ ಮತ್ತೆ. ಸೊ ಕ್ಲಿಯರಿಂಗ್ ಅಕೌಂಟ್. ಸೊ ಇದಾದ್ಮೇಲೆ ನಿಮಗೆ SOEL. ಸೊ ಇದರಲ್ಲಿ ನೀವು ಅಸೆಟ್ಸ್ ಅಲ್ಲಿ ನೀವು ಡಿಫರೆಂಟ್ ಮಾಡ್ಕೊಂತೀರ ಸೆಗ್ರಿಗೇಷನ್ಸ್ ಅಂದ್ರೆ, ಅಗೇನ್ ಅಸೆಟ್ ಅಲ್ಲಿ ಕರೆಂಟ್ ಅಸೆಟ್, ಓಕೆ, ಕರೆಂಟ್ ಅಸೆಟ್. ಸೊ ಅದೇ ಥರ ನಿಮಗೆ ಲಯಬಿಲಿಟೀಸ್ ಎಲ್ಲ ಮಾಡ್ಕೊತೀನಿ ಅಂದರೆ ಕರೆಂಟ್ ಲಯಬಿಲಿಟಿ. ಲಿಮಿಟ್ 6 ಅಂತ ಅಷ್ಟೇ ಹೇಳಿದೆ ಅಲ್ವಾ? ಸಾರಿ, ಲಿಮಿಟ್ 6 ಎಂಟ್ರೀಸ್ ಅಂತ ಅಷ್ಟೇ ಹೇಳಿದ್ರಿ. 6 ಎಂಟ್ರೀಸ್ ಅಲ್ಲ, ಅದು 6 GL ಅಕೌಂಟ್ಸ್, 6 ಕ್ಯಾರೆಕ್ಟರ್ಸ್, ಅದು ಐ ಮೀನ್ ನಂಬರ್ಸ್ ಯೂಸ್ ಮಾಡ್ತೀವಲ್ಲ GL ಅಕೌಂಟ್ಸ್ಗೆ ಆ ರೇಂಜ್. ಸೊ ಅದಿಲ್ಲಿ ಹಾಕ್ಬೇಕು, ಅದು ಹೇಳ್ತೀನಿ ನಾನು ನಿಮಗೆ, ಓಕೆ. ಸೊ ನೆಕ್ಸ್ಟ್ SOEL ಕರೆಂಟ್ ಲಯಬಿಲಿಟೀಸ್ ಆಯಿತು, ಕರೆಂಟ್ ಅಸೆಟ್ಸ್ ಆಯಿತು, ಕ್ಲಿಯರಿಂಗ್ ಅಕೌಂಟ್ಸ್ ಆಯಿತು, ಬ್ಯಾಂಕ್ ಆಯಿತು, ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಆಯಿತು, ಎಕ್ಸ್ಪೆನ್ಸಸ್ ಆಯಿತು, ರೆವಿನ್ಯೂ ಆಯಿತು, ಲಯಬಿಲಿಟೀಸ್ ಆಯಿತು, ಅಸೆಟ್ ಆಯಿತು. ಸೊ ಇದಲ್ಲದೆ ನಿಮಗೆ
ಸೊ ಬೇರೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಗ್ರೂಪಿಂಗ್ದು, ಸೊ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಕೋಬಹುದು. ಸೊ ನಾವು ಟ್ಯಾಕ್ಸ್ಗೆ ಕೂಡ ಕೆಲವೊಂದ್ಸಲ ನೀವೇನ್ ಮಾಡ್ತೀವಿ, ಸೊ ಸಪರೇಟ್ ಗ್ರೂಪಿಂಗ್ ಮಾಡ್ಕೊಂತೀವಿ. ಸೊ ಇಲ್ಲ ಅಂದ್ರೆ ಸೊ ಲಯಬಿಲಿಟೀಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಕರೆಂಟ್ ಅಸೆಟ್ಸ್ ಅಂಡರ್ಲೆ ಮೇಂಟೈನ್ ಕೂಡ ಮಾಡ್ಕೋಬಹುದು. ಸೊ ಟೈಮಿಂಗ್ ಇಷ್ಟು ಮೇಂಟೈನ್ ಮಾಡ್ಕೋಣ. ಸೊ ಇವಾಗ ಅಸೆಟ್, ಸೊ ನಾವು ಲಯಬಿಲಿಟೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ನಾರ್ಮಲ್ ಆಗಿ. ಸೊ ನಾವು ಲಯಬಿಲಿಟೀಸ್ಗೆ ಸೊ 1 ರೇಂಜ್ ಮೇಂಟೈನ್ ಮಾಡ್ಬಿಡ್ತೀವಿ. ನೋಡಿ 6 ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ದು ಇದಕ್ಕೆ. ಓಕೆ, ಸೊ 6. ಸೊ ಲಯಬಿಲಿಟೀಸ್ಗೆ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು, ನಾನು ಜಸ್ಟ್ ಒಂದು ಕಾಮನ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಸೊ ರೆವಿನ್ಯೂ ಬಂದ್ಬಿಟ್ಟು 3 ಸೀರೀಸ್. ಸೊ ಏನಕ್ಕೆ ಈ ತರ ಮಾಡ್ಕೊಂತೀನಿ ಸೀರೀಸ್ ಅಂದ್ರೆ ನನಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಡ್ಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ಸೊ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು 6 ಮಾಡೋಣ. 6 ಯಾಕೆಂದ್ರೆ 5ನ ನಾನು ಬ್ಯಾಂಕಿಗೆ ಯೂಸ್ ಮಾಡ್ಕೊತೀನಿ ಯಾವಾಗಲೂ. ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಿಮ್ಮ ಕಡೆ. ಓಕೆ, ಸೊ ನಾನು ಸುಮ್ಮನೆ ನಂಗೊಂದು ರ್ಯಾಂಡಮ್ ಆಗಿ ಎಲ್ಲ ಬ್ಯಾಚ್ಗೂ ಇದೇ ರೇಂಜ್ ಮೇಂಟೈನ್ ಮಾಡ್ಬಿಡ್ತೀನಿ. ಸೊ ಈಸಿಯಾಗಿ ಯಾವ GL ಅಕೌಂಟ್ ಅಂತ ಐಡೆಂಟಿಫೈ ಮಾಡ್ಕೋಬಹುದು. ಓಕೆ, ಸೊ ಕ್ಲಿಯರಿಂಗ್ ಅಕೌಂಟ್ ನಾನು ಯಾವಾಗಲೂ 7 ಯೂಸ್ ಮಾಡ್ತೀನಿ. 7. ಓಕೆ, ಸೊ ನೆಕ್ಸ್ಟ್ ಕರೆಂಟ್ ಅಸೆಟ್ಸ್. ನೋಡಿ ಕರೆಂಟ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ನ ಇನ್ ಬಿಟ್ವೀನ್ ರೇಂಜ್ ಮೇಂಟೈನ್ ಮಾಡ್ಬಿಡ್ಬೋದು. ಓಕೆ, ಸೊ ಏನಕ್ಕೆ ಇನ್ ಬಿಟ್ವೀನ್ ರೇಂಜ್ ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ಸೊ ಕರೆಂಟ್ ಲಯಬಿಲಿಟೀಸ್ ಅಂತ ತಕ್ಷಣ ನಾವು 1 lakh ಸೀರೀಸ್ ಇತ್ತು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ನೀವು ಮತ್ತೆ ಕರೆಂಟ್ ಲಯಬಿಲಿಟೀಸ್ ಬೇರೆ ಸೀರೀಸ್ ಇಟ್ಟರೆ ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆ, ಸೊ ನೀವು ಇಡ್ಬೋದು, ಬೇರೆ ಯಾವ್ದು ಬೇಕಾದ್ರೂ ಸೀರೀಸ್ ಕೊಟ್ಕೋಬಹುದು. ಓಕೆ, ನಾನು ಎಕ್ಸಾಂಪಲ್ ಆಗಿ ನಾನು ನಾರ್ಮಲ್ ಆಗಿ ಯೂಸ್ ಮಾಡೋದಿಲ್ಲ ಅಂತ, ಯಾಕಂದ್ರೆ ನಂಗೆ ಈಸಿಯಾಗಿ ಐಡೆಂಟಿಫೈ ಮಾಡೋ ಥರ ಇರಬೇಕು. ಸೊ ನಾನು ಅವಾಗ ಏನ್ ಮಾಡ್ತೀನಿ, ಸೊ ಇಲ್ಲಿ ನಿಮಗೆ ಸೊ 1 lakh ಇಂದ 1,99,999 ಇದೆ. ಓಕೆನಾ, ಸೊ ನಾನೇ ಮಾಡ್ತೀನಿ 1,50,000 1,59,999 ಕೊಟ್ಬಿಟ್ಟು, ಸೊ ರಿಮೈನಿಂಗ್ ನಾನು ಏನ್ ಮಾಡ್ತೀನಿ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ 1,60,000 to 1,999. ಸೊ ಇಲ್ಲಿವರೆಗೂ ಏನ್ ಮಾಡ್ತೀನಿ ನಾನು ಕರೆಂಟ್ ಲಯಬಿಲಿಟಿ ಕೊಡ್ತೀನಿ. ಸೇಮ್ ಕರೆಂಟ್ ಅಸೆಟ್ ಕೂಡ ಕೊಡ್ತೀನಿ ನಾನು. ಸೊ ಅಸೆಟ್ಗೆ ಏನ್ ಮಾಡ್ತೀನಿ 6 ತಗೊಂತೀನಿ. ಸೊ ಇಲ್ಲಿ 2,999. ಸೊ ಅವಾಗ ಲಿಮಿಟ್ ಚೇಂಜ್ ಮಾಡಬೇಕು 5,999 ಬರುತ್ತಲ್ಲ. ಸೊ ನೆಕ್ಸ್ಟ್ ಸೇವ್ ಇಟ್. ಬಿಫೋರ್ ಸೇವಿಂಗ್ ಐ ವಿಲ್ ಕಾಪಿ ದಿಸ್. ನಾನು ಏನೆಲ್ಲ ಅಕೌಂಟ್ ಮೇಂಟೈನ್ ಮಾಡಿದ್ದೀನಿ ಅಂತ ವರ್ಕ್ಶೀಟ್ ಅಲ್ಲಿ ಕಾಪಿ ಮಾಡಿ ಹಾಕಿರ್ತೀನಿ. ಸೊ ಬೇಕಂದ್ರೆ ಚೆಕ್ ಮಾಡ್ಕೊಂಡು ನೀವು ಕೂಡ ಓಕೆ. ಸೊ ಇಷ್ಟೆಲ್ಲ ನಾವು ಅಕೌಂಟಿಂಗ್ ಗ್ರೂಪಿಂಗ್ಸ್ ಮೇಂಟೈನ್ ಮಾಡಿದ್ವಿ. ಓಕೆ, ಸೊ ಇವಾಗ ಐ ವಿಲ್ ಸೆಲೆಕ್ಟ್ ಎಂಟಿ ಬಿಟ್ಬಿಟ್ಟಿದ್ನಲ್ಲ, ಸಾರಿ. ಸೊ ನಾನು ಅವಾಗಲೇ ಸೆಲೆಕ್ಟ್ ಮಾಡ್ಬಿಟ್ಟನಲ್ಲ, ಸೊ ಎಂಟಿ ಒಂದು ಸೆಲೆಕ್ಟ್ ಆಗ್ಬಿಟ್ಟಿದೆ. ಐ ವಿಲ್ ಗೋ ಬ್ಯಾಕ್. Now I will select this, save. Okay, so ಇವಾಗ save. ಸೊ ನೆಕ್ಸ್ಟ್ ಸೇವ್ ಆಗಿದೆ ಇವಾಗ ಫಿಲ್ ಸ್ಟೇಟಸ್ ಗ್ರೂಪ್. ಸೊ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾವು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ನ ಮೇಂಟೈನ್ ಮಾಡಬೇಕು. ನಮ್ಗೆ ಗೊತ್ತು ನಾವು ಇನ್ನೂ GL ಅಕೌಂಟ್ಸ್ ಯಾವುದು ಕ್ರಿಯೇಟ್ ಮಾಡಿಲ್ಲ, ಜಸ್ಟ್ ನಾವು ಅಕೌಂಟಿಂಗ್ದು ಗ್ರೂಪಿಂಗ್ದು ರೇಂಜ್ ಮೇಂಟೈನ್ ಮಾಡಿದ್ವಿ ಅಷ್ಟೇ. ಓಕೆ, ಸೊ ನಾವು ಯಾವುದೇ GL ಅಕೌಂಟ್ ನ ಕ್ರಿಯೇಟ್ ಮಾಡಿದ್ವಿ. ಬಟ್ ಆದ್ರೂ ಕೂಡ ನೀವು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಮೇಂಟೈನ್ ಮಾಡಲೇಬೇಕು. ವಿತೌಟ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ನಿಮಗೆ ಯಾವುದೇ GLs ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಅದನ್ನ ಇಲ್ಲಿ ಮೇಂಟೈನ್ ಮಾಡ್ಬಿಡ್ತೀವಿ. ರಿಟೈನ್ ಅರ್ನಿಂಗ್ ಅಕೌಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ರಿಟರ್ನ್ ಅರ್ನಿಂಗ್ಸ್ ಅಕೌಂಟು? ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಏನಕ್ಕೆ ಯೂಸ್ ಮಾಡ್ತೀವಿ? ನೋಡಿ, ಸೊ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ನಾನು ಯಾವಾಗಲೂ ಸೊ ಲಯಬಿಲಿಟೀಸ್ ರೇಂಜ್ ಅಲ್ಲಿ ಇದನ್ನು ಮೇಂಟೈನ್ ಮಾಡ್ಬಿಡ್ತೀನಿ. ಓಕೆ, ಸೊ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಕ್ಯಾರಿ ಫಾರ್ವರ್ಡ್ ದ ಬ್ಯಾಲೆನ್ಸಸ್ ಫ್ರಮ್ 1 fiscal year to
ಅನ್ನೋದ್ರ ಫಿಸ್ಕಲ್ ಇಯರ್. ಸೊ ಒಂದು ಫಿಸ್ಕಲ್ ಇಯರ್ ಅಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸ್ನ ಮತ್ತೆ ಬೇರೊಂದು ಫಿಸ್ಕಲ್ ಇಯರ್ಗೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ, ಸೊ ಲೈಕ್ ಫ್ರಮ್ P&L ಟು ಬ್ಯಾಲೆನ್ಸ್ ಶೀಟ್ ಮಾಡೋದಕ್ಕಿರ್ಬೋದು, ಅಥವಾ ಫ್ರಮ್ ಒನ್ ಫಿಸ್ಕಲ್ ಇಯರ್ ಟು ಸೊ ಅನದರ್ ಫಿಸ್ಕಲ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ರಿಟರ್ನ್ ಏರ್ನಿಂಗ್ಸ್ ಅಕೌಂಟ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಚಾರ್ಟ್ ಆಫ್ ಅಕೌಂಟ್ SOL. ಸೊ ನೋಡಿ ಇವಾಗ ಎಂಟಿ ಇದೆ ಅಲ್ವಾ. ಸೊ ನಾರ್ಮಲ್ ಆಗಿ ನಾವು ಸ್ಟ್ಯಾಂಡರ್ಡ್ ಅದು, ಸೊ P&L ಸ್ಟೇಟ್ಮೆಂಟ್ಗೆ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡೋದ್ರಿಂದ ಸೊ ಇದನ್ನ ಎಕ್ಸ್ ಅಂತ ಮೇಂಟೈನ್ ಮಾಡ್ತೀವಿ. ಯಾವಾಗಲೂ ಎಕ್ಸ್ ಮೇಂಟೈನ್ ಮಾಡೋದು, ಇದರಲ್ಲಿ ಏನೂ ಚೇಂಜಸ್ ಇಲ್ಲ. ಅಂಡ್ ರಿಟರ್ನ್ ಎರ್ನಿಂಗ್ಸ್ ಅಕೌಂಟ್ 1 lakh ಎಂಟರ್. ಓಕೆ, ಸೊ ಇಲ್ಲಿ ನೋಡಿ ನಾವೇನು 1 lakh ಇಲ್ಲಿ ಎಂಟರ್ ಮಾಡಿದೀವಲ್ಲ, ಇದು ಇನ್ನು ಕ್ರಿಯೇಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಓಕೆ, ಬಟ್ ಸ್ಟಿಲ್ ಯು ಕ್ಯಾನ್ ಸೇವ್ ಇಟ್. ಸೊ ಈ ತರ ನಿಮ್ಗೆ ಯೆಲ್ಲೋ ಕಲರ್ ಅಲ್ಲಿ ಪಾರ್ಕಿಂಗ್ ತರ ಸಿಂಬಲ್ ತೋರಿಸಿದ್ರೆ ಯೆಲ್ಲೋ ಕಲರ್ ಅಲ್ಲಿ, ಸೊ ಸ್ಟಿಲ್ ಯು ಕ್ಯಾನ್ ಪ್ರೊಸೀಡ್ ಅಂತ. ಓಕೆ, ಸೇವ್ ಮಾಡಬಹುದು. ಸೊ ಇಫ್ ಇಟ್ ಇಸ್ ಇನ್ ರೆಡ್ ಕಲರ್, ಸೊ ದೆನ್ ಯು ಕ್ಯಾನ್ ನಾಟ್ ಪ್ರೊಸೀಡ್. ಓಕೆ, ಸೊ ರೆಡ್ ಕಲರ್ ಇದ್ರೆ ನೀವು ಪ್ರೊಸೀಡ್ ಆಗೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಎಂಟರ್ ಅಗೇನ್ ಎಂಟರ್ ಕ್ಲಿಕ್ ಮಾಡಬೇಕು, ಸೇವ್ ಮಾಡಿ TR ಅಲ್ಲಿ. ಓಕೆ, ಸೊ ಇವಾಗ ರಿಟರ್ನ್ ಎರ್ನಿಂಗ್ಸ್ ಅಕೌಂಟ್ ಕ್ರಿಯೇಟ್ ಕೂಡ ಮಾಡಿದ್ವಿ ಅಂಡ್ ಸೇವ್ ಕೂಡ ಮಾಡಿದ್ವಿ. ಸೊ ಇವಾಗ ಇನ್ನು GL ಅಕೌಂಟ್ ನಾವು ಕ್ರಿಯೇಟ್ ಮಾಡಿದ್ವಿ, ಬಸ್ ಟೈಮ್ ಇಷ್ಟು ನಾವು ಮಾಡಿದ್ವಿ. ಓಕೆ, ಸೊ ಇಷ್ಟು ಮೈನ್ ಆಗಿ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದಾದ್ಮೇಲೆ ನಿಮಗೆ ಡಿಫ್ರೆಂಟ್ ಇನ್ನು ತುಂಬಾ ಇದೆ, ಲೈಕ್ ಕಾನ್ಫಿಗರೇಷನ್ ವೈಸ್ ಮಾಡೋದು. ಓಕೆ, ಸೊ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಏನೆಲ್ಲ ಮೇಂಟೈನ್ ಮಾಡ್ತೀವಿ, ಏನಕ್ಕೆ ಯಾವುದಕ್ಕೆ ಎಲ್ಲ ಮೇಂಟೈನ್ ಮಾಡ್ತೀವಿ ಅಂತ. ಸೊ ಇವಾಗ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂತ ಹೇಳ್ಬಿಡ್ತೀನಿ. ಸೊ ಲೈಕ್ ಅರೌಂಡ್ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ತಗೊಳುತ್ತೆ. ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಕೂಡ ಮೇಂಟೈನ್ ಮಾಡಬೇಕು OBC4 ಅಲ್ಲಿ. ಸೊ ಇದೇನಕ್ಕೆ ಮೇಂಟೈನ್ ಮಾಡ್ತೀವಿ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಫೀಲ್ಡ್, ಓಕೆ, ಸೊ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಫೀಲ್ಡ್ ನ ಸೊ ನೀವು ಅದ್ರಲ್ಲಿ ಏನ್ ಮಾಡ್ಬೋದು, ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಚೇಂಜಸ್ ನ ಮಾಡ್ಕೋಬಹುದು. ಸೊ ಮೇನ್ಲಿ ಇದು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಸೊ ಲೈಕ್ ಕಾಸ್ಟ್ ಸೆಂಟರ್, ಪ್ರಾಫಿಟ್ ಸೆಂಟರ್ಸ್ ಅಥವಾ ಪ್ಲಾಂಟ್ಸ್ ಅಥವಾ ಬೇರೆ ಬೇರೆ ಫೀಲ್ಡ್ಸ್ ಇರುತ್ತೆ. ಆ ಫೀಲ್ಡ್ಸ್ ಅಲ್ಲಿ ನೀವು ಯಾವ್ದಾದ್ರು ಫೀಲ್ಡ್ ನ ಮ್ಯಾಂಡೇಟರಿ ಮಾಡ್ಕೋಬೇಕು ಅಂದ್ರೆ, ಯಾವ್ದಾರ ಫೀಲ್ಡ್ ನ ನೀವು ಸರ್ಪ್ರೈಸ್ ಎಂಟ್ರಿ ಮಾಡ್ಕೋಬೇಕು ಅಂದ್ರೆ, ಅಥವಾ ಆಪ್ಷನಲ್ ಮೇಂಟೈನ್ ಮಾಡಬೇಕು ಅಂದ್ರೆ, ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಅದು ಯಾವ ತರ ಮೇಂಟೈನ್ ಮಾಡ್ತೀವಿ, ಸೊ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ನಿಮಗೆ I will close this. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರ್ ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್ ಹೋಗ್ತೀವಿ. ಸೊ ಲೈಕ್ T ಕೋಡ್ ಕೂಡ ಇದೆ OBC4, ಬಟ್ ಅದು ಬಿಟ್ಬಿಟ್ಟು ನಿಮಗೆ ಸೊ ಲೈಕ್ ಪಾತಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಸೊ ಫೀಲ್ಡ್ಸ್ಗೆ ಹೋಗ್ಬೇಕು, ಸಾರಿ ನಾಟ್ ಫೀಲ್ಡ್, ಫೀಲ್ಡ್ಸ್ ಅಂಡ್ ಡಿಫೈನ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್. ಓಕೆ, ಸೊ ಇಲ್ಲಿ ನೋಡಿ ಡಿಫೈನ್ ಫೀಲ್ಡ್ ಸ್ಟೇಟಸ್ಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡೋಣ. So it will take some time. ಓಕೆ, ಸೊ ಇಲ್ಲಿ ನಾವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್ ಅಂಡ್ ಕ್ರಿಯೇಟ್ ಅ ನ್ಯೂ ಫೀಲ್ಡ್ ಸ್ಟೇಟಸ್ ಗ್ರೂಪ್. ಓಕೆ, ಕ್ಲಿಕ್ ಆನ್ ಕ್ರಿಯೇಟ್ SOEL. ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್. ಓಕೆ, ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಆಫ್ ಸೋನ್ ಇಂತರ ಹಾಕಲಿ SOEL ಅಂತಾನು ಹಾಕೋಬಹುದು. ಓಕೆ, ಇಷ್ಟೇ ಲಿಮಿಟ್ ಇರೋದು ನಾನು. ಓಕೆ, ಸೋನ್ ಅಂತಾನೆ. ಓಕೆ, ಸೊ ನೆಕ್ಸ್ಟ್ ಸೇವ್ ಅದನ್ನ TR ಸೇವ್ ಮಾಡಿದ್ಮೇಲೆ ಸೊ ಇದನ್ನ ಸೆಲೆಕ್ಟ್ ಮಾಡಬೇಕು. ಇದ್ರ ಅಂಡರ್ ನಾವು ಫೀಲ್ಡ್ ಸ್ಟೇಟಸ್ ಗ್ರೂಪ್ ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಫಸ್ಟ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ನ ಕ್ರಿಯೇಟ್ ಮಾಡಿದ್ವಿ. ಇವಾಗ ಅದ್ರ ಅಂಡರ್ ಅಲ್ಲಿ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ನ ಮೇಂಟೈನ್ ಮಾಡೋಣ. ಸಾರಿ, ಗ್ರೂಪ್ ನ ಇಟ್ ಟೇಕ್ ಸಮ್ ಟೈಮ್. ಓಕೆ, ಸೊ ಇವಾಗ ನೀವು ಇಲ್ಲಿ ನ್ಯೂ ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸೊ ನಿಮ್ಗೆ ಯಾವ ತರ ಗ್ರೂಪ್ಸ್ ಬೇಕು ಆ ತರ ಗ್ರೂಪ್ಸ್ ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇಲ್ಲಿ ಆಲ್ರೆಡಿ ನಾನು ಮೇಂಟೈನ್ ಮಾಡಿದ್ದೆ, ಸೊ ಅದರದ್ದು ಇದೆಲ್ಲ ತೋರಿಸ್ತಾ ಇರೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸೋನಿಗೆ ಹೋಗ್ತೀನಿ. ಸೋನಿಗೆ ನಾನು ಜನರಲ್ ಸೊ JE ತಗೊಂಡೆ. ಸೊ ಜನರಲ್ ಅಕೌಂಟ್ಸ್ಗೆ JE ಅಂತ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ರೆವಿನ್ಯೂ ಅಕೌಂಟ್ಸ್. ಸೊ ರೆವಿನ್ಯೂ ಅಕೌಂಟ್ಸ್ಗೆ ಅಂದರೆ ಸಪ್ರೇಟ್ ನಾನು ಫೀಲ್ಡ್ ಸ್ಟೇಟಸ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಇದು ರೆವಿನ್ಯೂಗೆ. ಸೊ ಎಕ್ಸ್ಪೆನ್ಸಸ್ ಬೇಕು ಅಂದರೆ ಎಕ್ಸ್ಪೆನ್ಸಸ್ಗೆ, ಅಥವಾ ಕಾಸ್ಟ್ ಅಕೌಂಟ್ಸ್ ಅಂತ ಕರಿತೀವಿ ನಾವು ಅಂತ. ಸೊ ಕಾಸ್ಟ್ ಅಕೌಂಟ್ಸ್ಗೆ ಓಕೆ, ಲೈಕ್ ಕಾಸ್ಟ್ ಅಂತ ನಾನು ಮೇಂಟೈನ್ ಮಾಡಿ, ಇಲ್ಲ ಎಕ್ಸ್ಪೆನ್ಸಸ್ ಅಂತ ಮೇಂಟೈನ್ ಮಾಡಿ ಕಾಸ್ಟ್ ಅಕೌಂಟ್ಸ್.
ಸೊ ನೆಕ್ಸ್ಟ್ ಅಸೆಟ್. ಓಕೆ. ಸೊ ಇದಾದ್ಮೇಲೆ ನಿಮಗೆ ಕ್ಲಿಯರಿಂಗ್ ಅಕೌಂಟ್ಸ್ ಕೂಡ ಬೇಕು ಅಂದ್ರೆ ಕ್ಲಿಯರಿಂಗ್ ಅಕೌಂಟ್ಸ್ ಕೂಡ ಸಪರೇಟ್ ಕ್ಲಿಯರಿಂಗ್ ಅಕೌಂಟ್ಸ್ನೇ ಮೇಂಟೈನ್ ಮಾಡ್ಕೊ. ಸೊ ಕ್ಲಿಯರಿಂಗ್ ಅಕೌಂಟ್ಸ್ ಅಂಡ್ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಗೆ ಎಸ್ ಸೆಕೆಂಡರಿ ಕಾಸ್ಟ್. ಓಕೆ. ಕಾಸ್ಟ್ ಎಲಿಮೆಂಟ್ಸ್. ಸೊ ಇದು ಬಿಟ್ಬಿಟ್ಟು ಬ್ಯಾಂಕ್. ಸೊ ಈ ತರ ನಾವು ಡಿಫ್ರೆಂಟ್ ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು. ಓಕೆ. ಫಸ್ಟ್ ಸೇವ್ ಇಟ್. ಇದಾದ್ಮೇಲೆ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೀಲ್ಡ್ ಸ್ಟೇಟಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರಲ್ಲಿ ನಿಮಗೆ ಮಲ್ಟಿಪಲ್ ಗ್ರೂಪ್ಸ್ ಇರುತ್ತೆ. ಜನರಲ್ ಡೇಟಾ ಇರ್ಬೋದು, ಅಡಿಷನಲ್ ಅಕೌಂಟ್ಸ್ ಇರ್ಬೋದು, ಮೆಟೀರಿಯಲ್, ಪೇಮೆಂಟ್, ಅಸೆಟ್, ಟ್ಯಾಕ್ಸ್, ಫಾರಿನ್ ಪೇಮೆಂಟ್ಸ್, ಈ ತರ ಸುಮಾರು ಗ್ರೂಪಿಂಗ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ನೀವು ಮೇಂಟೈನ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಮೇಂಟೈನ್. ಸೊ ಲೈಕ್ ಇದರಲ್ಲಿ ಯಾವ್ದು ಮ್ಯಾಂಡೇಟರಿ ಇರಬೇಕು, ಯಾವ್ದು ಸಪ್ರೆಸೆಂಟರಿ ಇರಬೇಕು ಅಂತ. ಡಬಲ್ ಕ್ಲಿಕ್ ಆನ್ ದಿಸ್ ಜನರಲ್ ಡೇಟಾ. ನೋಡಿ ಎಲ್ಲ ಆಪ್ಷನ್ ಇದೆ. ಸೊ ಇದ್ರಲ್ಲಿ ಏನಾದ್ರು ನೀವು ಒಂದು ಮ್ಯಾಂಡೇಟರಿ ಮಾಡಬೇಕು ಅಂದ್ರೂ ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಮ್ಯಾಂಡೇಟರಿ. ಸೊ ಟೆಕ್ಸ್ಟ್ ಬೇಕು ಅಂದ್ರೆ ಟೆಕ್ಸ್ಟ್ ಮ್ಯಾಂಡೇಟರಿ ಫಿಲ್ ಮಾಡ್ಕೋಬಹುದು. ಓಕೆ. ಸೊ ಈ ತರ ಟೆಕ್ಸ್ಟ್ ಒಂದೇ ಅಲ್ಲ, ಸುಮಾರು ನಿಮ್ಗೆ ಯಾವ್ಯಾವ ಫೀಲ್ಡ್ಸ್ ಮ್ಯಾಂಡೇಟರಿ ಮಾಡಬೇಕು ಆಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ನಾವು ಮಾಡಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಇವಾಗ ಜನರಲ್ ಆಯಿತು. ಸೊ ರೆವಿನ್ಯೂ ಅಕೌಂಟ್ಸ್ ಅಂತ ಬಂದಾಗ ನಾನು ಆಲ್ಮೋಸ್ಟ್ ಪ್ರಾಫಿಟ್ ಸೆಂಟರ್ನ ಮ್ಯಾಂಡೇಟರಿ ಮಾಡ್ತೀವಿ ನಾವು. ಸೊ ಅದೆಲ್ಲಿರುತ್ತೆ, ಅಡಿಷನಲ್ ಅಕೌಂಟ್ ಅಸೈನ್ಮೆಂಟ್ಸ್ ಅಲ್ಲಿ ಇರುತ್ತೆ. ಸೊ ಗೋ ಟು ದ ಪ್ರಾಫಿಟ್ ಸೆಂಟರ್. ಸೊ ಇಲ್ಲಿದೆ. ಸೊ ಇದನ್ನ ಮ್ಯಾಂಡೇಟರಿ. ಸೊ ವಿತೌಟ್ ಪ್ರಾಫಿಟ್ ಸೆಂಟರ್ ನಿಮಗೆ ಪೋಸ್ಟಿಂಗ್ಗೆ ಅಲೋ ಮಾಡೋದಿಲ್ಲ. ಓಕೆ. ಅಂಡ್ ಕಾಸ್ಟ್ ಅಕೌಂಟ್ಸ್ ಅಂತ ಬಂದಾಗ ಕಾಸ್ಟ್ ಸೆಂಟರ್ಸ್ ಇದೆಲ್ಲ ಮ್ಯಾಂಡೇಟರಿ ಅಲ್ಲ, ಬಟ್ ಸ್ಟಿಲ್ ನಿಮಗೆ ಗೊತ್ತಿರಬೇಕು ಸೊ ಏನಕ್ಕೆ ಮಾಡ್ತೀರಾ ಅಂತ. ಸೊ ಕಾಸ್ಟ್ ಸೆಂಟರ್ಸ್ ಓಕೆ. ಸೊ ಇದೇ ತರ ನಿಮಗೆ ಡಿಫರೆಂಟ್. ನೆಕ್ಸ್ಟ್ ಇನ್ನೊಂದು ಮಾಡ್ತಾ ನಾನು. ಸೊ ಕಾಸ್ಟ್ ಬ್ಯಾಂಕ್ ಜೊತೆ ಟ್ಯಾಕ್ಸ್ ರಿಲೇಟೆಡ್ ಅಕೌಂಟ್ಸ್ ಕೂಡ ಮೇಂಟೈನ್ ಮಾಡ್ತೀರಲ್ವಾ. ಸೊ ಅದಕ್ಕೂ ಕೂಡ ನೀವು ಟ್ಯಾಕ್ಸ್ಗೆ ಸಪರೇಟ್ ಅಕೌಂಟ್ನ ಮೇಂಟೈನ್ ಮಾಡಿ. ಟ್ಯಾಕ್ಸ್ ಅಕೌಂಟ್ಸ್. ಓಕೆ. ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇದರಲ್ಲಿ ಕೂಡ ಚೇಂಜಸ್ನ ಮಾಡ್ಕೊತಾ ಹೋಗಿ. ಸೊ ಟ್ಯಾಕ್ಸ್ ಅಕೌಂಟ್ಸ್ ಅಂತ ಬಂದಾಗ ಟ್ಯಾಕ್ಸಸ್ ಅಲ್ಲಿ ಟ್ಯಾಕ್ಸ್ ಕೋಡ್ಸ್ ಅಥವಾ ವಿತೌಟಿಂಗ್ ಟ್ಯಾಕ್ಸ್ ಕೋಡ್ಸ್, ಸೊ ಇವನ್ನ ಮ್ಯಾಂಡೇಟರಿ ಮಾಡ್ಕೊಂಡಿದ್ರೆ ಮಾಡ್ಕೊ. ಸೊ ಈ ತರ ನಾವು ಡಿಫ್ರೆಂಟ್ ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ಮೇಂಟೈನ್ ಮಾಡ್ತೀವಿ. ಓಕೆ. ಸೊ ಐ ವಿಲ್ ಕಾಪಿ ದಿಸ್ ನಿಮ್ಮ ರೆಫರೆನ್ಸ್ಗೋಸ್ಕರ. ಸೊ ಫೀಲ್ಡ್ ಸ್ಟೇಟಸ್ ಗ್ರೂಪ್. ಓಕೆ. ಸೊ ಇವಾಗ ಫೀಲ್ಡ್ ಸ್ಟೇಟಸ್ ವೇರಿಯಂಟು ಆಯಿತು ಅಂಡ್ ಅದರಲ್ಲಿ ಫೀಲ್ಡ್ ಸ್ಟೇಟಸ್ ಗ್ರೂಪು ಆಯಿತು. ಸೊ ಇವಾಗ ನಾವೇನು ಕ್ರಿಯೇಟ್ ಮಾಡಿದ್ವಲ್ಲ ಇದನ್ನ ಅಸೈನ್ ಮಾಡಬೇಕು. ಗೋ ಬ್ಯಾಕ್. ಸೊ ಅಸೈನ್ ಕಂಪನಿ ಕೋಡ್ ಟು ಫೀಲ್ಡ್ ಸ್ಟೇಟಸ್ ವೇರಿಯಂಟ್. ಸೊ ನಮ್ಮ ಕಂಪನಿ ಕೋಡ್ ಯಾವುದು, SOEL. ಸೊ SOEL ಕಂಪನಿ ಕೋಡ್ ಹೋಗಿ ಅಂಡ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಕೂಡ ನಾವು SOEL ಯೂಸ್ ಮಾಡಿದ್ದೀವಿ. ಸೊ ನಾನು ಏನಕ್ಕೆಲ್ಲ ಒಂದೇ ಯೂಸ್ ಮಾಡ್ತೀನಿ ಅಂದರೆ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಓಕೆ. ಸೊ ಇಲ್ಲ ಅಂದರೆ ಸುಮ್ಮನೆ ಕನ್ಫ್ಯೂಷನ್ ಬೇರೆ ಕ್ರಿಯೇಟ್ ಮಾಡಿದ್ರೆ. ಸೊ ಅದಕ್ಕೆ ನಾನು ಎಲ್ಲದಕ್ಕೂ ಒಂದೇ ಯೂಸ್ ಮಾಡ್ಬಿಡ್ತೀನಿ. ನಿಮ್ಗೆ ಇಷ್ಟವನ್ನು ಮಾಡ್ಕೋಬೋದು ನೀವು. ಸೊ ಆಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ ಮಾಡ್ತೀವಿ ರಿಯಲ್ ಟೈಮಲ್ಲಿ. ಬಟ್ ನಿಮಗೆ ಪ್ರಾಕ್ಟೀಸ್ಗೆ ಆಗಿರೋದ್ರಿಂದ ನೀವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡಿ. ಓಕೆ. ಸೊ ಇವಾಗ ಕ್ರಿಯೇಷನ್ಸ್ ಆಯಿತು, ಅಸೈನ್ ಕೊಡು ಆಯಿತು. ಸೊ ನೆಕ್ಸ್ಟ್ ಫಿಸ್ಕಲ್ ಇಯರ್ ವೇರಿಯಂಟ್. ಸೊ ಫಿಸ್ಕಲ್ ಇಯರ್ ವೇರಿಯಂಟ್ನ ಕ್ರಿಯೇಟ್ ಮಾಡಿ. ಗೋ ಬ್ಯಾಕ್. ಸೇವ್ ಆಯ್ತಲ್ವಾ. ಗೋ ಬ್ಯಾಕ್. ಸೊ ಇಲ್ಲಿ ನಿಮಗೆ ಫಿಸ್ಕಲ್ ಇಯರ್ ಅಂಡ್ ಪೋಸ್ಟಿಂಗ್ ಪೀರಿಯಡ್ಸ್ ಇದೆ ನೋಡಿ. ಫಿಸ್ಕಲ್ ಇಯರ್ ಅಂಡ್ ಪೋಸ್ಟಿಂಗ್ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ. ಮೇಂಟೈನ್ ಫಿಸ್ಕಲ್ ಇಯರ್ ವೇರಿಯಂಟ್. ಸೊ ಇದರಲ್ಲಿ ನಾವು ಸ್ಟ್ಯಾಂಡರ್ಡ್ V3 ಇರುತ್ತೆ. ಸೊ ಅದೇ V3 ಯೂಸ್ ಮಾಡ್ಕೋಬಹುದು. ನಾರ್ಮಲಿ ನಾವು ಅದೇ ಯೂಸ್ ಮಾಡ್ತೀವಿ. ಸೊ ಇಲ್ಲ ನಿಮಗೆ ಬೇಕು ಅಂದ್ರೆ ಬೇರೆದು ಕೂಡ ಕ್ರಿಯೇಟ್ ಮಾಡ್ಕೊ. ಓಕೆ. ಸೊ ಯಾವ ಥರ ಕ್ರಿಯೇಟ್ ಮಾಡೋದು ಅಂದ್ರೆ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್ ಕ್ಲಿಕ್ ಮಾಡ್ಬಿಟ್ಟು ಸೊ ಏನು ಡಿಸ್ಕ್ರಿಪ್ಷನ್ ಕೊಡ್ತೀರಾ ಕೊಡಿ ಅಂಡ್ ಕ್ಯಾಲೆಂಡರ್ ಇಯರಾ, ಸೊ ಯಾವ ಥರ ಇಯರ್ನ ಕನ್ಸಿಡರ್ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಏನಿದು ಫಿಸ್ಕಲ್ ಇಯರ್ ಅಂದ್ರೆ, ಸೊ ಇವಾಗ ನಿಮಗೆ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದ್ರೆ ಗೊತ್ತಿರುತ್ತೆ ಫಿಸ್ಕಲ್ ಇಯರ್ ಅಂದ್ರೆ ಏನು.
ಫೈನಾನ್ಸಿಯಲ್ ಇಯರ್ ಅಂದ್ರೆ ಏನು ಎಲ್ಲ ಗೊತ್ತಿರುತ್ತೆ ನಿಮ್ಗೆ. ಸೊ ಈಗ ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಬಂದವರಿಗೆ ಅವ್ರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಯಾಕೆಂದ್ರೆ ಅದು ಜನರಲ್ ಕಾನ್ಸೆಪ್ಟ್ ಆಗಿರೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಸ್ಟಿಲ್ ನಾವು ಫಿಸ್ಕಲ್ ಇಯರ್ ಅಂತಂದ್ರೆ ಏನು ಗೊತ್ತಾ, ಸೊ ನಿಮ್ದು ಆಸ್ ಪರ್ ದ ಬಿಸ್ನೆಸ್, ಆಸ್ ಪರ್ ದ ಅಕೌಂಟ್ಸ್, ಸೊ ನೀವು ಯಾವ ಇಯರ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಫಾಲೋ ಮಾಡ್ತೀರಾ ಅಂತ. ಸೊ ಇವಾಗ ಇಂಡಿಯಾ ಬಂದಾಗ ನಾವು ಫೈನಾನ್ಷಿಯಲ್ ಇಯರ್ ಅಂದ್ರೆ ಫಿಸ್ಕಲ್ ಇಯರ್ ಏನ್ ಕನ್ಸಿಡರ್ ಮಾಡ್ತೀವಿ ನಾವು, ಸೊ ಏಪ್ರಿಲ್ ಟು ಮಾರ್ಚ್. ಸೊ ಏಪ್ರಿಲ್ ಟು ಮಾರ್ಚ್ ಬಂದ್ಬಿಟ್ಟು ನಮ್ದು ಫೈನಾನ್ಷಿಯಲ್ ಇಯರ್ ಆಸ್ ಪರ್ ದ ಇಂಡಿಯನ್ ಅಕೌಂಟಿಂಗ್ ಪ್ರೊಸೀಜರ್ಸ್. ಓಕೆ, ಸೊ ಇಂಡಿಯಾದಲ್ಲಿ ನಾವು ಅದೇ ಎಲ್ಲ ಫಾಲೋ ಮಾಡೋದು ಏಪ್ರಿಲ್ ಟು ಮಾರ್ಚ್. ಸೊ ಬಜೆಟ್ ಎಲ್ಲ ಆಗುತ್ತಲ್ವಾ ಮಾರ್ಚ್ ಎಂಡ್ ಆದ ತಕ್ಷಣ ಏಪ್ರಿಲ್ಗೆ. ಸೊ ಬೇಸ್ಡ್ ಆನ್ ದ ದಿಸ್ ಫಿಸ್ಕಲ್ ಇಯರ್, ಸೊ ಅದೇ ಬಜೆಟ್ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಈ V3 ಅಲ್ಲಿ ನಾವು ಸೊ ಮೇನ್ ಏನೇನು ಮೇಂಟೈನ್ ಮಾಡಬೇಕು, ಸೊ 12 ನಂಬರ್ ಆಫ್ ಪೀರಿಯಡ್ಸ್. ಸೊ 12 ಮಂತ್ಸ್ ಇದೆ ಅಲ್ವಾ, ಇಯರ್ ಅಲ್ಲಿ 12 ಪೀರಿಯಡ್ಸ್ ಇದೆ. ನಾವು ಮಂತ್ ನ ಪೀರಿಯಡ್ ಅಂತ ಕರಿತೀವಿ SAP ಟರ್ಮಿನಾಲಜಿಲಿ. ಸೊ ಅದು 12 ಪೀರಿಯಡ್ಸ್ ಇದೆ ಅಂಡ್ 4 ಸ್ಪೆಷಲ್ ಪೀರಿಯಡ್ಸ್ ಇದೆ. 4 ಸ್ಪೆಷಲ್ ಪೀರಿಯಡ್ಸ್ ಏನಕ್ಕಿದೆ ಅಂದ್ರೆ, ಸೊ ಇವಾಗ ಏನ್ ಪೋಸ್ಟಿಂಗ್ಸ್ ನೀವು ಬ್ಯಾಕ್ಲಾಗ್ ಎಂಟ್ರೀಸ್ ಆಗಿರ್ಬೋದು ಅಥವಾ ಆಫ್ಟರ್ ಇಯರ್ ಎಂಡ್ ಕ್ಲೋಸಿಂಗ್ ನೀವು ಏನಾರ ಎಂಟ್ರೀಸ್ ಮಾಡಬೇಕು ಅಂದ್ರೆ ಸ್ಟಿಲ್ ನಿಮಗೆ 4 ಪೀರಿಯಡ್ ವರ್ಗು ನಿಮಗೆ ಅಲೋ ಮಾಡೋದಕ್ಕೆ SAP ಲಿ 4 ಸ್ಪೆಷಲ್ ಪೀರಿಯಡ್ಸ್ ಕೊಟ್ಟಿದ್ದಾರೆ. ಸೊ ಲೈಕ್ ನಿಮಗೆ ಏಪ್ರಿಲ್ ಟು ಮಾರ್ಚ್ ಆದ್ಮೇಲೆ, ಸೊ ನೀವು ಮಾರ್ಚ್ ಆದ್ಮೇಲೆ ಏಪ್ರಿಲ್, ಮೇ, ಜೂನ್, ಜುಲೈ ಆ ಟೈಮಲ್ಲಿ ನೀವು ಈ ಪ್ರೀವಿಯಸ್ ಇಯರ್ ಫಿಸ್ಕಲ್ ಇಯರ್ಗೆ ಪೋಸ್ಟಿಂಗ್ಸ್ ಮಾಡಬೇಕು ಅಂದ್ರೆ, ಸೊ ನಾವು 4 ಸ್ಪೆಷಲ್ ಪೀರಿಯಡ್ಸ್ ನ ಓಪನ್ ಮಾಡಿಕೊಂಡು ಪೋಸ್ಟಿಂಗ್ಸ್ ಮಾಡ್ತಾ ಹೋಗ್ತೀವಿ. ಓಕೆ, ಅದಕ್ಕೆ ನಾವು 4 ಸ್ಪೆಷಲ್ ಪೀರಿಯಡ್ಸ್ ಅಂತ ಮೇಂಟೈನ್. ಓಕೆ, ನೆಕ್ಸ್ಟ್, ಸೊ ಇವಾಗ ಸೊ ಈ ಫಿಸ್ಕಲ್ ಇಯರ್ ಅಲ್ಲಿ ಡಿಫರೆಂಟ್ ಪೀರಿಯಡ್ಸ್ ಇರುತ್ತೆ. ಸೊ ಲೈಕ್ ಪೀರಿಯಡ್ಸ್ ಅಂದ್ರೆ ಮಂತ್ ಅಂತ. ಸೊ ಅದನ್ನ ಇಲ್ಲಿ ಮೇಂಟೈನ್ ಮಾಡಬೇಕು. ಸೊ ಯಾವ ತರ ಮೇಂಟೈನ್ ಮಾಡ್ತೀವಿ, ಫಸ್ಟ್ ಮಂತ್ ವೈಸ್ ಕ್ಯಾಲೆಂಡರ್ ಪ್ರಕಾರ 1 ಮಂತ್, ಫಸ್ಟ್ ಮಂತ್ ಯಾವುದು ಜಾನ್, ಸೆಕೆಂಡ್ ಮಂತ್ ಯಾವುದು ಫೆಬ್, ಥರ್ಡ್ ಮಂತ್ ಯಾವುದು ಮಾರ್ಚ್. ಸೊ ಈ ತರ ನಾವು ಅಪ್ ಟು 12 ಡಿಸೆಂಬರ್ ಮಂತ್ ವರ್ಗು ಮೇಂಟೈನ್ ಮಾಡ್ಕೊಂತೀವಿ ಫಸ್ಟ್. ಅದಾದ್ಮೇಲೆ ನೀವು ಆ ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಎಷ್ಟು ದಿನಗಳಿದೆ, ಸೊ ಫಸ್ಟ್ ಜನವರಿ ನಮಗೆ 31 ಡೇಸ್ ಇರುತ್ತೆ, ಫೆಬ್ರವರಿ 28 ಇರುತ್ತೆ, ಮಾರ್ಚ್ ಅಲ್ಲಿ 31 ಅಂಡ್ ಏಪ್ರಿಲ್ ಅಲ್ಲಿ 30. ಸೊ ಈ ತರ ನಿಮಗೆ ಡೇಸ್ ಇರುತ್ತೆ. ಸೊ ಅದನ್ನು ನೀವು ಡೇ ವೈಸ್ ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಪೀರಿಯಡ್. ಸೊ ಪೀರಿಯಡ್ ಅಂದ್ರೆ ಮಂತ್ ಅಂತ ಹೇಳಿದೆ. ಸೊ ಪೋಸ್ಟಿಂಗ್ ಪೀರಿಯಡ್ ಅಂದ್ರೆ SAP ಟರ್ಮಿನಾಲಜಿ ಪ್ರಕಾರ SAP ಇದು ಪೋಸ್ಟಿಂಗ್ ಪೀರಿಯಡ್. ಸೊ ಇವಾಗ ನಮಗೆ ಆಸ್ ಪರ್ ದ ಫೈನಾನ್ಸಿಯಲ್ ಇಯರ್, ಸೊ ನಮ್ದು ಫಸ್ಟ್ ಪೀರಿಯಡ್ ಯಾವುದು ಆಸ್ ಪರ್ ದ ಫೈನಾನ್ಷಿಯಲ್ ಇಯರ್ ಹೇಳಿ. ಸೊ ನಮಗೆ ಫಸ್ಟ್ ಪೀರಿಯಡ್ ಯಾವುದು, ಏಪ್ರಿಲ್ ಫಸ್ಟ್ ಪೀರಿಯಡ್. ಕರೆಕ್ಟ್, ಏಪ್ರಿಲ್ ಟು ಮಾರ್ಚ್ ನಾವು ಫೈನಾನ್ಷಿಯಲ್ ಇಯರ್ ಫಾಲೋ ಮಾಡ್ತಿದೀವಿ ಅಂದಾಗ ಏಪ್ರಿಲ್ ನಮಗೆ ಫಸ್ಟ್ ಪೀರಿಯಡ್. ಸೊ ಅವಾಗ ಏಪ್ರಿಲ್ ಎಷ್ಟೇ ತಿಂಗಳು, ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, 4th ಮಂತ್. ಸೊ ಮಂತ್ ಪ್ರಕಾರ 4th ಮಂತ್, ಫೈನಾನ್ಷಿಯಲ್ ಇಯರ್ ಪ್ರಕಾರ ಫಸ್ಟ್ ಪೀರಿಯಡ್. ಅರ್ಥ ಆಗ್ತಿದ್ಯಾ, ಅಂದ್ರೆ ಫಸ್ಟ್ ಮಂತ್ ಅಂತ ಅರ್ಥ. ಸೊ ನೆಕ್ಸ್ಟ್ ಸೆಕೆಂಡ್ ಮಂತ್ ಬಂದ್ಬಿಟ್ಟು ಏಪ್ರಿಲ್ ಆದ್ಮೇಲೆ ಮೇ, ಆಮೇಲೆ ಜೂನ್, ಥರ್ಡ್ ಮಂತ್ ಜುಲೈ, 4th ಮಂತ್, ಈ ತರ. ಸೊ ಇದೇ ತರ ನಮಗೆ 12th ಪೀರಿಯಡ್ ಯಾವಾಗ ಬರುತ್ತೆ, ಮಾರ್ಚ್ ಅಲ್ಲಿ ಬರುತ್ತೆ. ಆಸ್ ಪರ್ ದ ಕ್ಯಾಲೆಂಡರ್ ಇಯರ್ 12th ಪೀರಿಯಡ್ ಇಸ್ ಡಿಸೆಂಬರ್, ಬಟ್ ಆಸ್ ಪರ್ ದ ಫಿಸ್ಕಲ್ ಇಯರ್ 12th ಪೀರಿಯಡ್ ಇಸ್ ಮಾರ್ಚ್. ಓಕೆ, ಸೊ ಅದನ್ನ ಪೀರಿಯಡ್ ಅಂತ ಮೇಂಟೈನ್ ಮಾಡಬೇಕು. ಸೊ ಇಯರ್ ಶಿಫ್ಟ್ ಅಂದ್ರೆ ಏನ್ ಗೊತ್ತಾ, ಇವಾಗ ನೀವು 2026 ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ 26 ಬಿಗಿನಿಂಗ್ ಅಲ್ಲೇ ಮಾಡ್ತಿದ್ದೀರಾ ಅಂದ್ರೆ ಓಕೆ ಫೈನ್, ಸೊ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಬಟ್ ನೀವೇನಾದ್ರು ಜಾನ್ ಇಂದ ಮಾಡ್ತಿದ್ದೀರಾ ಅಂದ್ರೆ, ಸೊ ಅವಾಗ ಅದು 2025 ಫಿಸ್ಕಲ್ ಇಯರ್ ಅಲ್ಲಿ ಬರುತ್ತೆ. ಕರೆಕ್ಟ್, ಅಂದ್ರೆ ಒಂದು ವರ್ಷ ಹಿಂದ್ಗಡೆ ಬರುತ್ತೆ. ಸೊ ಅವಾಗ -1 ಹಾಕ್ಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಕರೆಂಟ್ ಇಯರ್ ಅಲ್ಲಿ ಇದ್ದೀರಾ, ನೋ ಇಯರ್ ಶಿಫ್ಟಿಂಗ್ಸ್. ಸೊ ಇವಾಗ 26 ಅಂದ್ರೆ 26 ಅಲ್ಲೇ ಇರುತ್ತೆ ಆಸ್ ಪರ್ ದ ಕ್ಯಾಲೆಂಡರ್. ಸೊ ಅದಕ್ಕೆ ಇದನ್ನ 00 ಮೇಂಟೈನ್ ಮಾಡಿ. ಓಕೆ, ಸೊ ಈ ತರ ನೀವು ಇಯರ್ಸ್ ನ ಮೇಂಟೈನ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದೆಲ್ಲ ನಿಮಗೆ ರೇರ್ ಕೇಸಸ್ ಅಲ್ಲಿ ಬರುತ್ತೆ. ಸೊ ಲೈಕ್ ಪೀರಿಯಡ್ ಟೆಕ್ಸ್ಟ್ ಎಲ್ಲ ನೀವು ಜಾನ್, ಫೆಬ್ ಅಂತ ಏನ್ ಮೇಂಟೈನ್ ಮಾಡ್ತಿರಲ್ಲ, ಸೊ ಅದನ್ನ ಮೇಂಟೈನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಯು ಕ್ಯಾನ್ ಲೀವ್ ಇಟ್ ಬ್ಲಾಂಕ್, ದಿಸ್ ಇಸ್ ನಾಟ್ ಮ್ಯಾಂಡೇಟರಿ. ಸೊ ನೋಡಿ ನಾವು ಬ್ಲಾಂಕ್ ಬಿಟ್ಟಿದ್ದೀವಿ. ಸೊ ಬೇಕಾದ್ರೆ ಮಾತ್ರ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಶಾರ್ಟ್ ಟರ್ಮ್ ಪೀರಿಯಡ್ ಯಾವಾಗ ಬರುತ್ತೆ ಗೊತ್ತಾ, ನೀವು ಫಿಸ್ಕಲ್ ಇಯರ್ ಅಲ್ಲಿ ಮಿಡ್ ಆಫ್ ದ ಫಿಸ್ಕಲ್ ಇಯರ್ ಎಂಟ್ರಿ ಕೊಟ್ರೆ, ಲೈಕ್ ನೀವು ಡಿಸೆಂಬರ್ ಅಲ್ಲಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಫೆಬ್ ಅಲ್ಲಿ ಯಾವಾಗ್ಲಾರು ಫಿಸ್ಕಲ್ ಇಯರ್ ಮಿಡಲ್ ಅಲ್ಲಿ ನೀವು ಎಂಟರ್ ಆದ್ರೆ ಮಾತ್ರ ಶಾರ್ಟ್ ಟರ್ಮ್ ಬರುತ್ತೆ. ಅಂದ್ರೆ 12 ಪೀರಿಯಡ್ ಕೂಡ ಕವರ್ ಆಗೋದಿಲ್ಲ ಅಲ್ವಾ. ಸೊ ಅವಾಗ ಮಾತ್ರ ಇದು ಶಾರ್ಟ್ ಟರ್ಮ್ ಫಿಸ್ಕಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ತರ ಫಿಸ್ಕಲ್ ಇಯರ್ ಡಿಫೈನ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ ಸ್ಟ್ಯಾಂಡರ್ಡ್ ನಾನು ಕನ್ಸಿಡರ್ ಮಾಡೋದ್ರಿಂದ V3 ಇದೆ, ನಾನು V3 ಸ್ಟ್ಯಾಂಡರ್ಡ್ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಸೊ ಅರ್ಥ ಆಯ್ತಲ್ಲ ಫಿಸ್ಕಲ್ ಇಯರ್ ಅಂದ್ರೆ ಏನು, ಯಾವ ತರ ವರ್ಕ್ ಆಗುತ್ತೆ ಅಂತ. ಏನೋ ಡೌಟ್ ಇದೆಯಾ ಅದರಲ್ಲಿ? ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಕ್ಯಾಲೆಂಡರ್ದು ಫಿಸ್ಕಲ್ ಇಯರ್ ಕ್ಯಾಲೆಂಡರ್ ಎಡಿಟ್ ಮಾಡೋದಕ್ಕೆ ಇದೇನು ಬೇಕಾಗಿಲ್ಲ. ನೆಕ್ಸ್ಟ್ ಅಸೈನ್ ಕಂಪನಿ ಕೋಡ್ ಫಿಸ್ಕಲ್ ಇಯರ್ ವೇರಿಯಂಟ್. ಸೊ ನಾವಿವಾಗ ನಮ್ಮ ಕಂಪನಿ ಕೋಡ್ ಇದಕ್ಕೆ ಅಸೈನ್ ಮಾಡಬೇಕು, SOEL. ಸೊ ನಾವು ಫಿಸ್ಕಲ್ ಇಯರ್ ವೇರಿಯಂಟ್ V3 ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾ ಇದೀವಿ. ಸೊ ವಿಲ್ ಟೇಕ್ ಇಟ್ as V3.
ಎಂಟರ್ ಸೆಂಟ್. ನೀವು ಯಾವ್ದು ಕ್ರಿಯೇಟ್ ಮಾಡ್ತೀರ ಅದನ್ನ ಲೆಸನ್ ಮಾಡ್ಕೊಳ್ಳಿ. ಓಕೆ, ಸೊ ಈ ತರ ಫಿಸಿಕಲ್ ಇಯರ್ ವೇರಿಯಂಟ್ನ ಮೇಂಟೈನ್ ಮಾಡಿ. ಸೊ ಅದೇ ತರ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ನು ಕೂಡ ಮೇಂಟೈನ್ ಮಾಡಬೇಕು. ಓಕೆ, ಸೊ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್. ಸೊ ಇವಾಗ ಇಲ್ಲಿ ಬ್ಯಾಕ್ ಹೋಗೋಣ. ಸೊ ಇಲ್ಲಿ ಡಿಫೈನ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ಸ್ ಇದೆ. ಡಿಫೈನ್ ವೇರಿಯಂಟ್ಸ್ ಓಪನ್ ಪೋಸ್ಟಿಂಗ್ ಪೀರಿಯಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ SOELಗೆ ಒಂದು ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ನ ಮೇಂಟೈನ್ ಮಾಡೋಣ. ಸೇವ್ ಇಟ್. ಓಕೆ, SOEL ಅಂತ ಮೇಂಟೈನ್ ಮಾಡಿದ್ವಿ. ಸೊ go back and assign variants to company. ಸೊ ನಾವೇನು ಕ್ರಿಯೇಟ್ ಮಾಡಿದ್ವಲ್ಲ ಅದನ್ನ ನಮ್ಮ ಕಂಪನಿ ಕೋಡ್ಗೆ ಅಸೈನ್ ಮಾಡಬೇಕು. SOEL ಅಂತಾನೆ ಅಸೈನ್ ಮಾಡಿದ್ವಿ, ಕ್ರಿಯೇಟ್ ಮಾಡಿದ್ವಿ. ಸೊ SOEL ಅಂತಾನೆ ಅಸೈನ್ ಕೂಡ ಮಾಡ್ತೀವಿ. ಸೆಟ್. ಸೊ ಈ ತರ ಫಿಸಿಕಲ್ ಇಯರ್ ವೇರಿಯಂಟ್ ಅಂಡ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ವರ್ಕ್ ಆಗುತ್ತೆ. ಸೊ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಏನಕ್ಕೆ ಅಂದ್ರೆ ನೀವು ಮಂತ್ ವೈಸ್ ಪೋಸ್ಟಿಂಗ್ಸ್ ಮಾಡ್ತೀರಲ್ವಾ, ಅವಾಗ ಯಾವ ಪರ್ಟಿಕ್ಯುಲರ್ ಮಂತ್ ಪೀರಿಯಡ್ ಓಪನ್ ಇರಬೇಕು, ಯಾವ್ದು ಕ್ಲೋಸ್ ಅಲ್ಲಿ ಇರಬೇಕು ಅಂತ ಅಪ್ಡೇಟ್ ಮಾಡೋದಕ್ಕೋಸ್ಕರ ನಾವಿನ್ನು ಮೇಂಟೈನ್ ಮಾಡ್ತೀವಿ. ಓಪನ್ ಅಂಡ್ ಕ್ಲೋಸ್ ಪೋಸ್ಟಿಂಗ್ ಪೀರಿಯಡ್ಸ್ ನಿಮಗೆ ನಾನು ಹೇಳ್ತೀನಿ. ಫ್ಯೂಚರ್ ನೆಕ್ಸ್ಟ್ ಪೋಸ್ಟಿಂಗ್ಸ್ ಮಾಡ್ಬೇಕಾದ್ರೆ ಅದನ್ನ ಮತ್ತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ರೆಕಾರ್ಡಿಂಗ್ ಸೆಷನ್ ಅಪ್ಡೇಟ್ ಮಾಡ್ತೀನಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ವಿ ಕ್ಯಾನ್ ಡಿಸ್ಕಸ್ ಟುಮಾರೋ ಬಿಗಿನಿಂಗ್ ಆಫ್ ದ ಕ್ಲಾಸ್. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಡೌಟ್ಸ್ ಬರುತ್ತೆ. ಸೊ ಇಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಡೌಟ್ಸೇ ಬರಲ್ಲ. ಓಕೆ, ಯಾಕಂದ್ರೆ ಪ್ರಾಕ್ಟೀಸ್ ಮಾಡೋದನ್ನ ಹೇಳೋಕ್ಕಾಗಲ್ಲ. ಸೊ ಇಲ್ಲಾಂದ್ರೆ ಏನಕ್ಕೆ ಬರುತ್ತೆ ಡೌಟ್ಸ್, ಕರೆಕ್ಟ್? ಸೊ ಸ್ಟಾರ್ಟ್ ಡೂ ದ ಪ್ರಾಕ್ಟೀಸಿಂಗ್. ಏನಾದ್ರು ಡೌಟ್ಸ್ ಬಂದ್ರೆ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫೈನ್ ದೆನ್, ಥ್ಯಾಂಕ್ ಯು, ಬಾಯ್.